So today's topic is the emotional roots of the lower back pain. Emotional reasons for lower back pain. Let us understand this and what are the solutions for this. In mudra therapy, acupressure, we have a wonderful therapies. Wonderful. The solutions are there that we'll teach. But ಅಂದರೆ ಇವತ್ತು ನಮ್ಮ ಕೆಳಗೆ ಬೆನ್ನು ನೋವಿಗೆ ಏನೇನು ಭಾವನಾತ್ಮಕ ಕಾರಣಗಳಿದೆ ಅಂತ ನೋಡೋಣ. ಏನೇನು ಭಾವನಾತ್ಮಕ కారణಗಳಿಂದ ನಿಮಗೆ లోయర్ బ్యాక్ పెయిన్ బರುತ್ತೆ కదా. సో మనకు చాలా మందికి లోయర్ బ్యాక్ పెయిన్ వస్తూ ఉంటుంది. అంటే కింది భాగంలో మనకు బ్యాక్ పెయిన్ వస్తుంది. ಕರೆಕ್ಟಾ? ಲೋಯರ್ ಬ್ಯಾಕ್ ಪೇನ್ ಬರ್ತಾ ಇದ್ರೆ ನಾವೆಲ್ಲ ಡಾಕ್ಟರ್ ಹತ್ರ ಹೋಗೋದು. ಆ ಡಾಕ್ಟ್ರು ಅಂದರೆ ಎಸ್ಪೆಷಲಿ ಆರ್ಥೋಪೆಡಿಕ್ ಅಂತ ಹೋಗ್ತೀರಿ. ಅಂದರೆ ತುಂಬ ಜನ ಅಂದರೆ ಇಲ್ಲಿರುವಂಥ ಮಾಸ್ಟರ್ಸ್ ಅಟ್ಲೀಸ್ಟ್ ನಾವು ಮುದ್ರಗಲು, ಅಕ್ಯುಪ್ರೆಷರು, ಅನೇಕ ಟೆಕ್ನಿಕ್ಸ್ ಹೇಳಿದ್ದೀವಿ, ಆಯಿತಾ. ಸೊ ವಿ ಪ್ರಾಕ್ಟೀಸ್ ಆ್ಯಂಡ್ ವಿ ಗೆಟ್ ರಿಲೀಫ್. ಆ್ಯಂಡ್ ಎಸ್ಪೆಷಲಿ ವೆನ್ ಯು ಆರ್ ಡೂಯಿಂಗ್ ಮೆಡಿಟೇಷನ್, ಓಕೆ, you will automatically come out of this lower back pain also. Understand? So why it will happen? Let us understand why this back pain comes first place. Lower back pain కారణాలు ಏನು అంటే లోయర్ బ్యాక్ పెయిన్ వచ్చేదానికి కారణాలు ఏముంటాయి? ಫಸ್ಟ್ ಭಾವನಾತ್ಮಕ ಸಮಸ್ಯೆಗಳು ತಿಳ್ಕೊಳ್ಳೋಣ, ಆಯ್ತಾ. ಸೊ ಅದಕ್ಕೂ ಮುಂಚೆ ಫಸ್ಟ್ ಲೋಯರ್ ಬ್ಯಾಕ್ ಪೇನ್ ಅಂದರೆ ಎಲ್ಲಿರುತ್ತೆ, ಲೋಯರ್ ಬ್ಯಾಕ್ ಅಂದರೆ ಎಲ್ಲಿ ಅದು, ಓಕೆ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಇದು ಬ್ರೈನ್ ಬ್ಯಾಕ್ ಸೈಡ್ ಅಲ್ವಾ. ಇಲ್ಲಿ ಏನಾಗುತ್ತೆ ಅಂದರೆ ಬ್ರೈನ್ ಸ್ಟೆಮ್ ಅಂತ ಒಂದಿರುತ್ತೆ. ಅಂದರೆ ಈ ನಮ್ಮ ಬ್ರೈನ್ ದ ಬ್ರೈನ್ ವಿಲ್ ಬಿ ಕನೆಕ್ಟೆಡ್ ಟು ದ ಬ್ಯಾಕ್, ದಟ್ ಈಸ್ ಸ್ಪೈನಲ್ ಕಾರ್ಡ್. ದ ಸ್ಪೈನಲ್ ಕಾರ್ಡ್ ದಟ್ಸ್ ಎ ಬ್ಯಾಕ್ ಬೋನ್. ಬ್ಯಾಕ್ ಬೋನ್ ಅಂದರೆ ಏನು? ಬ್ಯಾಕ್ ಬೋನ್ ಮೀನ್ಸ್ ವಾಟ್? ಇಟ್ ವಿಲ್ ಸಪೋರ್ಟ್ ದ ಎಂಟೈರ್ ಬಾಡಿ, ಇಟ್ ಸಪೋರ್ಟ್ಸ್. ಬ್ಯಾಕ್ ಬೋನ್ ಕೆಲಸ ಮಾಡಲಿಲ್ಲ ಅಂದರೆ ನೀವು ಏನು ಮಾಡೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಎದ್ದಕ್ಕೂ ಆಗಲ್ಲ, ಅಂತ ಸಮಸ್ಯೆಗಳು ಬರ್ತವೆ, ಆಯ್ತಾ. ಎರಡು ಕಾಲುಗಳು ವರ್ಕ್ ಆಗಲ್ಲ, ಎರಡು ಕೈಗಳು ವರ್ಕ್ ಆಗಲ್ಲ, ಏನು ವರ್ಕ್ ಆಗೋದಿಲ್ಲ. ಬ್ಯಾಕ್ ಪೇನ್ ಸ್ಪೈನಲ್ ಕಾರ್ಡ್ ಏನೋ ತೊಂದರೆ ಆದರೆ, ಅರ್ಥ ಆಯ್ತಾ. ಸ್ಪೈನಲ್ ಕಾರ್ಡು ಆಲ್ಮೋಸ್ಟ್ 43 ಸೆಂಟಿಮೀಟರ್ಸ್ ಇರುತ್ತೆ, ಅರ್ಥ ಆಯ್ತಾ. ಅಂದರೆ ಇಲ್ಲಿಂದ ಕೆಳಗೆವರೆಗೂ ಹೋಗುತ್ತಲ್ಲ, ಕೆಳಗೆವರೆಗೂ ಹೋಗುತ್ತೆ, ಅಷ್ಟಿರುತ್ತೆ. ಆಮೇಲೆ ಎಷ್ಟು ದಪ್ಪ ಇರುತ್ತೆ ಅಂದರೆ ನಮ್ಮದು ಹೆಬ್ಬೆರಳು ಎಷ್ಟಿದೆ ಅಷ್ಟು ದಪ್ಪ ಇರುತ್ತೆ. ಎಷ್ಟು ದಪ್ಪ, ಅರ್ಥ ಆಯ್ತಾ, ಇಷ್ಟು ದಪ್ಪ ಇರುತ್ತೆ. ಅದು ಅರೌಂಡ್ 2 ಸೆಂಟಿಮೀಟರ್ಸ್ ಥಿಕ್ನೆಸ್, 2 ಸೆಂಟಿಮೀಟರ್ಸ್ ಆಲ್ಮೋಸ್ಟ್ ಥಿಕ್ನೆಸ್ ಇರುತ್ತೆ. ಅದನ್ನು ಇನ್ನು ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ಬ್ರೈನ್ ಸ್ಟೆಮ್ ಅಂತ ಕರಿತೀವಿ. ಅಂದರೆ ನಮ್ಮ ಬ್ರೈನನ್ನು ಸ್ಪೈನಲ್ ಕಾರ್ಡ್ ಕನೆಕ್ಟ್ ಮಾಡೋದು ಬ್ರೈನ್ ಸ್ಟೆಮ್. ಅದ್ರ ಒಳಗಡೆ ಮೆಡುಲಾ ಒಬ್ಲಾಂಗೇಟ ಅಂತ ಇರುತ್ತೆ, ಓಕೆ. ಅದ್ರ ಒಳಗಡೆ ಆ ಬ್ರೈನ್ ಸ್ಟೆಮ್ ಒಳಗಡೆ ಇರುತ್ತೆ ಅದು, ಓಕೆ. ಆಮೇಲೆ ಈ ಬ್ರೈನ್ ಸ್ಟೆಮ್ ಆದಮೇಲೆ ಬರೋದೇ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ಗೆ ಫಸ್ಟ್ ನೋಡಿ, ಈ ಭುಜಗಳು, ಈ ಹ್ಯಾಂಡ್ಸ್ ಇದೆಲ್ಲ, ಈ ಎರಡನ್ನು ಸಪೋರ್ಟ್ ಮಾಡೋಕ್ಕೆ ಇಲ್ಲಿಂದ ಶುರು ಆಗುತ್ತೆ. ಸ್ಪೈನಲ್ ಕಾರ್ಡಲ್ಲಿ ಲಿಂಕಲ್ಲಿ ಇರ್ತದೆ, ಲಿಂಕ್ಗಳು ಅಂದರೆ ಒಂಥರ ಈ ಥರ ಲಾಕ್ ಆಗಿರ್ತದೆ, ಈ ಥರ ನೋಡಿ ಹೀಗೆ. ಸೊ ಇದೇನಂತಂದರೆ ವಾಟರ್ ಬೇ ಅಂತ ಹೇಳ್ತಾರೆ. ವಾಟರ್ ಬೇ, ವಿ ಕಾಲ್ ಇಟ್ ಆಸ್ ವಾಟರ್ ಬೇಸ್, ಲೈಕ್ ದಿಸ್. ದೇ ಆರ್ ಲಿಂಕ್ಸ್ ಲೈಕ್ ದಿಸ್, ಓಕೆ. ಲಿಂಕ್ಸ್ ಕಂಟಿನ್ಯೂಸ್ಲಿ ಫ್ರಮ್ ಹಿಯರ್ ಟಿಲ್ ದ ಟೈಲ್ ಬೋನ್, ದಟ್ ಈಸ್ ಮೂಲಾಧಾರ. ದಟ್ ವಿ ಕಾಲ್ ಇಟ್ ಆಸ್ the lowest portion of the spinal cord, that is anus. It goes up to that. ಅಂದರೆ ಕೆಳಗೆ ನಮಗೆ ಆಲ್ಮೋಸ್ಟ್ ಟೈಲ್ ಬೋನ್ ಅಂತ ಇರ್ತದಲ್ಲ, ಅಲ್ಲಿವರೆಗೂ ಹೋಗುತ್ತೆ. ಲಾಸ್ಟ್ ಪಾಯಿಂಟ್ ನಿಮಗೆ ಆಲ್ಮೋಸ್ಟ್ ಗುದದ್ವಾರ ಅಂತ ಇಲ್ಲ, ಅಲ್ಲಿವರೆಗೂ ಹೋಗುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಟೋಟಲ್ ಎಷ್ಟಿರ್ತದೆ? 32 ಲಿಂಕ್ಗಳಿರ್ತವೆ. 32 ವಾಟರ್ ಬೇಸ್ ಆರ್ ದೇರ್ ಇನ್ ದ ಸ್ಪೈನಲ್ ಕಾರ್ಡ್, ಓಕೆ. ಸ್ಪೈನ್ ಮೀನ್ಸ್ ಬ್ಯಾಕ್ ಸಪೋರ್ಟ್, ಲೈಕ್ ಬ್ಯಾಕ್ ಬೋನ್, ಸ್ಪೈನ್. ಸೊ ಇಟ್ ಈಸ್ ಸಪೋರ್ಟ್ ಫಾರ್ ಯುವರ್ ಎಂಟೈರ್ ಬಾಡಿ. ಈಗ ನೋಡಿ, ಜಸ್ಟ್ ಅಸ್ಯೂಮ್ ಈಗ ಹಾರ್ಟ್, ಲಂಗ್ಸ್ ಆರ್ ಬೋತ್ ಸೈಡ್, ಹಾರ್ಟ್ ಆನ್ ದ ಲೆಫ್ಟ್ ಸೈಡ್. ಈ ಲಂಗ್ಸ್ ಅಂಡ್ ಹಾರ್ಟ್ ಆರ್ ಸ್ಟ್ಯಾಂಡಿಂಗ್ ಆನ್ ದಿಸ್ ಬ್ಯಾಕ್ ಬೋನ್ ಸಪೋರ್ಟ್ ಓನ್ಲಿ. ದೇ ಆರ್ ಸ್ಟ್ಯಾಂಡಿಂಗ್. ಸೊ ಇಟ್ಸ್ ಲೈಕ್ ಎ ಸ್ಟ್ರಕ್ಚರ್, ಫಿಸಿಕಲ್ ಸ್ಟ್ರಕ್ಚರ್ ಆರ್ ಎ ಕಾಲಮ್ ಸ್ಟ್ರಕ್ಚರ್. ಈಗ ಒಂದು ಬಿಲ್ಡಿಂಗ್ ನೋಡ್ಬೋದು ನೀವು. ಬಿಲ್ಡಿಂಗ್ಗೆ ಕಾಲಮ್ಸ್ ಇರ್ತದೆ ನೋಡಿ, ಕಾಲಮ್ಸ್ ಇದ್ರೇನೆ ವಾಲ್ಸು ಗಿಲ್ಸ್ ಎಲ್ಲ ನಿಂತ್ಕೊಳ್ಳೋದು అల్వా, స్లాబ్ ఆకోదు ఎలా. సో సేమ్ వే అదే అంటే మనం చూస్తుంటాం కదా, మన బిల్డింగ్ కట్టేటప్పుడు కాలమ్స్ వేస్తారు కదా, కాలమ్స్ వేసి దానిపైన స్లాబ్, గోడలు కడతారు. అంటే ఈ కాలమ్స్ ఎంత స్ట్రాంగ్ ఉంటే బిల్డింగ్ అంత స్ట్రాంగ్ ఉంటుంది. అదే సేమ్ థింగ్, దిస్ స్పైనల్ కార్డ్ ఇట్స్ లైక్ ఎ కాలమ్, ఓకే. ఫ్రమ్ హియర్ టు టాప్ టు
bottom it is going in. So that's about 32 vertebrae are there, 32 links are there. Okay, these links are divided into 5 types. ಏನು ಮಾಡಿದ್ದಾರೆ 5 types are divided ಮಾಡಿದ್ದಾರೆ. ಫಸ್ಟ್ ನಮಗೆ ಇಲ್ಲಿ ಬರ್ತದೆ ನೋಡಿ, ಸ್ಟಾರ್ಟಿಂಗ್ ಈ ನೆಕ್ ಪೋರ್ಷನ್ ಅಲ್ಲಿಂದ ಕೆಳಗೆವರೆಗೂ ಸರ್ವಿಕಲ್ ವಾಟರ್ ಬೇ ಅಂತ ಕರೀತಾರೆ. ಸರ್ವಿಕಲ್ ವಾಟರ್ ಬೇ ಅಲ್ಲಿ ಎಷ್ಟು ಲಿಂಕ್ಗಳು ಇರ್ತವೆ? 7 ಲಿಂಕ್ಸ್, C1, C2, C3, C4, C5, C6, C7. ಫಸ್ಟ್ ಸ್ಟಾರ್ಟ್ ಆಗೋದು ಇಲ್ಲಿ. ಓಕೆ, ಸೊ ದಿಸ್ ವಿಲ್ ಸಪೋರ್ಟ್ ಬೋತ್ ದಿಸ್ ಭುಜಗಳು, ದಿಸ್ ಶೋಲ್ಡರ್ಸ್, ದಿಸ್ ಹ್ಯಾಂಡ್ಸ್. ದಿಸ್ ಇಸ್ ಸಪೋರ್ಟೆಡ್ ಬೈ C1 to C7. Okay, so total 32 vertebrae I am explaining what are this. Okay, so ಏನೇನಿದೆ ಅಂತ ನಿಮಗೆ ಅದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ನಾನು. ಐ ಆಮ್ ಗಿವಿಂಗ್ ದಟ್ ಎಕ್ಸ್ಪ್ಲನೇಷನ್. ಓಕೆ, the first, after the brain stem, the first vertebrae started is, that is called the set of seven. They are called cervical vertebrae. ಆಯ್ತಾ? ನೆಕ್ಸ್ಟ್ ಅದು ಕೆಳಗಡೆ ಈ ಮಧ್ಯಭಾಗ ಅಂದ್ರೆ ಹಾರ್ಟ್, ಲಂಗ್ಸು ಅಲ್ವಾ, ಈ ಸ್ಟಮಕ್ ವರ್ಗು ಸಪೋರ್ಟ್ ಆಗಬೇಕಲ್ಲ. ಸ್ಟಮಕ್ ವರ್ಗು ಆಲ್ಮೋಸ್ಟ್ ಈ ಡಯಾಫ್ರಮ್ ಅಂತ ಇಟ್ಕೊಳ್ಳಿ. ಸ್ಟಮಕ್ ಮೇಲೆ ಡಯಾಫ್ರಮ್, ಸ್ಟಮಕ್ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಆಲ್ಮೋಸ್ಟ್ ಹಾರ್ಟ್, ಲಂಗ್ಸ್ ಇದೆಲ್ಲ ಸಪೋರ್ಟ್ ಮಾಡಕ್ಕೆ ಥೋರಿಯಾಸಿಕ್ ವಾಟರ್ ಬೇ. ಏನಂತ? ಥೋರಿಯಾಸಿಕ್ ವಾಟರ್ ಬೇ. ಇದರ ಎಷ್ಟು ಲಿಂಕ್ಗಳು ಇರ್ತವೆ? ಹೌ ಮೆನಿ ಲಿಂಕ್ಸ್ ವಿಲ್ ಬಿ ದೇರ್ ಇನ್ ದಿಸ್ ಥೋರಿಯಾಸಿಕ್ ವಾಟರ್ ಬೇ? T1 to T12, T1, T2, T3, T4, T5, T6, T7, T8, T9, T10, T11, T12. 12 water bay are there. Understand? So next, so this will support the structure, all this. So next, lumbar water bay. Down to that lumbar water bay. So that means almost it is covering this thoracic water bay or more number. T1 to T12. ಆಲ್ಮೋಸ್ಟ್ ಲೋಯರ್ ಬ್ಯಾಕ್ ಬರ್ತದಲ್ಲ ಅಷ್ಟುವರೆಗೂ ಈ T1, T12 ಇರ್ತದೆ. ಈ ಲೋಯರ್ ಬ್ಯಾಕ್ ಅಂದ್ರೆ ಯಾವಾಗ ಲೋಯರ್ ಬ್ಯಾಕ್ ಅಂತ ಕೆಲೆ ಬೆನ್ನಿದೆಲ್ಲ, ಲೋಯರ್ ಬ್ಯಾಕ್ ಸ್ಟಾರ್ಟ್ అవుతుంది కదా, అక్కడ మనకి లంబార్ వాటర్ బే. వాట్ ఆర్ ద నంబర్స్? L1, L2, L3, L4, L5. most of the people get the problem there. Understand? most of the people. ಸೊ ಅದ್ರ ಕೆಳಗಡೆ ಹೋದ್ರೆ ಸ್ಯಾಕ್ರಲ್ ಸೆಗ್ಮೆಂಟ್ ಅಂತ ಇರ್ತದೆ. ಸ್ಯಾಕ್ರಲ್ ಎಷ್ಟಿರ್ತದೆ ಅಂದ್ರೆ ಈ ಕೆಲೆ ಬೆನ್ನು ದಾಟಿದ್ರೆ ಲೋಯರ್ ಬೈನ್, ಆಫ್ಟರ್ ದ ಲೋಯರ್ ಬ್ಯಾಕ್, ದೆನ್ ಕಮ್ಸ್ ಟು ಸ್ಯಾಕ್ರಲ್. S1 to S5, 5 links are there. After that, if you go down again, coccyx ಅಂತ ಇರ್ತದೆ. coccyx ಲಾಸ್ಟ್ ಟೇಲರ್ ಬೋನ್ ಹತ್ರ ಇರ್ತದೆ. ಸೊ ದೇರ್ ಅಗೈನ್ 4 ವಾಟರ್ ಬೇ. ಆಯ್ತಾ? 4 ವಾಟರ್ ಬೇ ಇರ್ತದೆ. ಅದು ಟೋಟಲ್ ಈ ರೀತಿಯಲ್ಲಿ ನಿಮಗೆ ಎಷ್ಟು ಸಿಕ್ತು? 32 ನಂಬರ್ಸ್ ಆರ್ ದೇ ಟೋಟಲ್. ಅಂಡರ್ಸ್ಟ್ಯಾಂಡ್? ಸೊ ಇದರಲ್ಲಿ ನಮ್ಗೆ ಬರೋ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಲಂಬಾರ್ ವಾಟರ್ ಬೇದಲ್ಲಿ ಪ್ರಾಬ್ಲಮ್ ಬರ್ತಾ ಇರ್ತದೆ. ಅದನ್ನೇ ಲೋಯರ್ ಬ್ಯಾಕ್ ಪೇನ್ ಅಂತ ಕರೀತಾರೆ. ಅದು ಇವತ್ತಿನ ಸಬ್ಜೆಕ್ಟ್ ನಮಗೆ. ಆಯ್ತಾ? ಸೊ ಈ ಲೋಯರ್ ವಾಟರ್ ಬೇದಲ್ಲಿ ಸಮಸ್ಯೆಗಳು ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಇಲ್ಲಿ ಬರೋದ ಕಾರಣಗಳು ಏನಿರ್ತದೆ ಇಲ್ಲಿ? ಸೊ ಖಂಡಿತವಾಗಿ ನಮಗೆ ಯಾವುದೇ ಎಮೋಷನ್ ಜಾಸ್ತಿ ಆದರೆ, ನೋಡಿದ್ರ ಎಮೋಷನ್ಸು ತುಂಬ ಆಗ್ತಾ ಇರ್ತದೆ. ವಿ ಗೆಟ್ ಲಾಟ್ ಆಫ್ ಎಮೋಷನ್ಸ್, ಇಸಂಟ್ ಇಟ್? ಸೊ ವಿಲ್ ಗೋ ಥ್ರೂ ಲಾಟ್ ಆಫ್ ಎಮೋಷನ್ಸ್, ಲಾಟ್ ಆಫ್ ನೆಗೆಟಿವ್ ಎಮೋಷನ್ಸ್. ಎಸ್ಪೆಷಲಿ ಈ ಲಾಟ್ ಆಫ್ ನೆಗೆಟಿವ್ ಎಮೋಷನ್ಸ್ ಏನು ಮಾಡುತ್ತೆ ಅಂದರೆ ದೇ ಆರ್ ಗೋಯಿಂಗ್ ಟು ಬಿ ಸ್ಟೋರ್ಡ್ ಇನ್ ದಿ లోయర్ బ్యాక్. అండర్స్టాండ్? ఈ మనకు వచ్చేటువంటి ఎమోషన్స్, నెగటివ్ ఎమోషన్స్, వ్యతిరేక ఆలోచనలు, వ్యతిరేక భావాలు వస్తాయి కదా, అవన్నీ కూడా ఎక్కడ స్టోర్ అవుతాయంటే లోయర్ బ్యాక్ లో స్టోర్ అవుతాయి. మెయిన్ రీజన్ ఫర్ గెಟಿಂಗ್ ಬ್ಯಾಕ್ ಪೇನ್ ಈಸ್ ದಿಸ್ ಒನ್. ನಿಮ್ಮ ಲೋಯರ್ ಬ್ಯಾಕ್ ಅಲ್ಲಿ ಏನು ತೊಂದರೆ ಇಲ್ಲ, ನಿಮ್ಮ ಕೆಲೆ ಬೆನ್ನಲ್ಲಿ ಏನು ತೊಂದರೆ ಇಲ್ಲ. ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಇಲ್ಲಿ ಎಮೋಷನ್ಸ್ ಹೆಚ್ಚಾದ್ರೆ, ಓಕೆ, ಅದು ಹೋಗಿ ಎಲ್ಲಿ ಕೂತ್ಕೊಂತದಂದ್ರೆ ಲೋಯರ್ ಬ್ಯಾಕ್ ಅಲ್ಲೇ ಕೂತ್ಕೊಂತದೆ. ನೋಡಿದ್ರಾ? ಸೊ another thing is spinal cord is there, no? Through spinal cord, the entire communication from the brain goes to every organ. Remember this. If your spinal cord is not proper, your communication between the brain and all the parts will be disturbed. Okay? Then sometimes you see both legs will not work. Understand? And both the hands also will not work. Why?
ದಿ ಕಮ್ಯುನಿಕೇಶನ್ ಬಿಟ್ವೀನ್ ದ ಬ್ರೈನ್ ಅಂಡ್ ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಈಸ್ ಥ್ರೂ ದ ಸ್ಪೈನಲ್ ಕಾರ್ಡ್. ಅರ್ಥ ಆಯ್ತಾ? ಅದಕ್ಕೆ ಆದಷ್ಟು ಈಗ ಕೂತ್ಕೋಬೇಕಂತ ಹೇಳ್ತಾರೆ. ಅಟ್ಲೀಸ್ಟ್ ಕೂತ್ಕೊಳ್ಳುವಾಗ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಅಂತ. ಯಾಕಂದ್ರೆ ನೀಟಾಗಿ ಕಮ್ಯುನಿಕೇಶನ್ ಹೋಗ್ತದೆ, ಕೆಳಗೆಯಿಂದ ಮೇಲೆಗೆ ನೀಟಾಗಿ ಹೋಗ್ತಾ ಇರ್ತದೆ. ನಾವು ಹೀಗೆ ಕೂತ್ಕೊಂಡ್ರೆ ಏನಾಗುತ್ತೆ, ಅದು ಸರಿಯಾಗಿ ಹೋಗಲ್ಲ. ಅದಕ್ಕೆ ಈ ತರ ಕೂತ್ಕೋಬೇಕು, ಸ್ಟ್ರೈಟ್, ಸಿಟ್ ಸ್ಟ್ರೈಟ್ ಆಲ್ವೇಸ್ 90 degrees like this. Understand? So because communication goes in that way from the brain to all the parts of the body. If your leg has to move, where the instruction will go from the brain through spinal cord, it will go to the legs. That's how it works. The entire system works like that. Understand? So ಆ ಥರ ಕೆಲಸ ಆಗ್ತಾ ಇರ್ತದೆ. ಈಗ ಈ ಎಮೋಷನ್ಸ್ ಏನೇನು ಇರ್ತವೆ ನೋಡೋಣ. ನೆಗೆಟಿವ್ ಎಮೋಷನ್. ವಾಟ್ ಆರ್ ದ ನೆಗೆಟಿವ್ ಎಮೋಷನ್ಸ್ ವಿಚ್ ಆರ್ ಗೋಯಿಂಗ್ ಟು ಸ್ಟೋರ್ಡ್ ಇನ್ ದ ಲೋಯರ್ ಬ್ಯಾಕ್? ಫಸ್ಟ್ ಥಿಂಗ್ ಈಸ್ ಫಿಯರ್ ಆಫ್ ಮನಿ. ಅಂದರೆ ಸೊ ಹಣಕಾಸು ಬಗ್ಗೆ ಭಯ. ಆಯ್ತಾ? సో ద ఫియర్ ఆఫ్ మనీ అంటే డబ్బులు గురించి భయం. డబ్బులు ఏమవుతాయో, ఉన్నవి ఏమవుతాయో, వస్తుందో రాదో, ಅಂದರೆ ಹಣಕಾಸು ಬರುತ್ತೋ ಇಲ್ಲೋ, ಹಣಕಾಸು ಇರೋದು ಏನಾಗತ್ತೋ, ಇಂಥ ಭಯ ಇದೆ ನೋಡಿ. ದ ಫಿಯರ್ ಆಫ್ ಮನಿ, ದಟ್ ಈಸ್ ಒನ್ ಎಮೋಷನ್ ಈಸ್ ಗೋಯಿಂಗ್ ಟು ಸ್ಟೋರ್ ದೇರ್. ಅಂಡರ್ಸ್ಟ್ಯಾಂಡ್? ಸೆಕೆಂಡ್, ಸೊ ಲ್ಯಾಕ್ ಆಫ್ ಫೈನಾನ್ಷಿಯಲ್ ಸಪೋರ್ಟ್. ದಟ್ ಮೀನ್ಸ್ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ, ಅಂದರೆ ಆರ್ಥಿಕ ಬೆಂಬಲ ಇಲ್ಲ. ಆಯ್ತಾ? ಆರ್ಥಿಕವಾಗಿ ಯಾವ ಬೆಂಬಲ ಇಲ್ಲ, ಅದು ನನ್ನ ಹತ್ರ ದುಡ್ಡಿಲ್ಲ, కొరತೆ ಹೆಚ್ಚು. అంటే ఎవరికైనా ఈ డబ్బులు వాళ్ళ దగ్గర లేకపోవడము, అర్థమైందా? ఫస్ట్ డబ్బుల గురించి భయం, రెండోది డబ్బులు లేదు అనేటువంటి అదొక కొరత ఉంది కదా, అది. ఈ రెండు కూడా ఖచ్చితంగా నెగటివ్ ఎమోషన్స్. దే ఆర్ గోయింగ్ టు ಸ್ಟೋರ್ ಇನ್ ದ ಲೋಯರ್ ಬ್ಯಾಕ್ ಪೇನ್ ಓನ್ಲಿ, ಲೋಯರ್ ಬ್ಯಾಕ್ ಓನ್ಲಿ. ಅರ್ಥ ಆಯ್ತಾ? ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಆ ರೀತಿಯಲ್ಲಿರುವಾಗ, ಆ್ಯಂಡ್ ಇನ್ನೊಂದೇನೆಂದರೆ ಈ ಲೋಯರ್ ಬ್ಯಾಕ್ ಅನ್ನೋದು, ಈ ಫೈನಾನ್ಷಿಯಲ್ ವರೀಸು ಎಲ್ಲ ಅಲ್ಲೇ ಸೇರ್ಕೊತವೆ. ನೆಕ್ಸ್ಟ್, ಕೆಲಸದ ಬಗ್ಗೆ ಸ್ಟ್ರೆಸ್, ಒತ್ತಡ. ಅಂದರೆ ಈಗ ಉದಾಹರಣೆಗೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾನೆ ಇರ್ತಾರೆ, ತುಂಬ ಗಂಟೆಗಳು ಮಾಡ್ತಾರೆ ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ಸ್. ಎಲ್ಲ ಸ್ಟ್ರೆಸ್ ಹೋಗಿ ಅಲ್ಲೇ ಅಕ್ಯುಮುಲೇಟ್ ಆಗುತ್ತೆ. ದ ಎಂಟೈರ್ ಸ್ಟ್ರೆಸ್, ಜಾಬ್ ಸ್ಟ್ರೆಸ್ ವಿಲ್ ಬಿ accumulated on the lower back only. Understood? So you can imagine how much what is the kind of stress which will be accumulated day to day. Okay, everything will be hold there only. And also in your life, when you feel unsupported in the life, ನನಗೆ ಯಾರು ಸಪೋರ್ಟ್ ಇಲ್ಲ, ನನ್ನ ಜೀವನದಲ್ಲಿ ಯಾರು ನನಗೆ ಸಪೋರ್ಟ್ ಇಲ್ಲ ಅಂತಿದೆಯಲ್ಲ, ಅಂದರೆ ಏನಾಗತ್ತಂದರೆ ನಮ್ಮ ಜೀವನದಲ್ಲಿ ಯಾರು ನನಗೆ ಯಾವುದೇ ಬೆಂಬಲ ಇಲ್ಲ, ನನಗೂ ಯಾರು ಇಲ್ಲ, ನಾನು ಹಿಂದೆ ಮುಂದೆ ಯಾರಿಲ್ಲ ಅಂತ ಈ ಒಂದು ಎಮೋಷನ್ ಇರ್ತದಲ್ಲ, ಅದು ಸಹ ನಿಮಗೆ ಲೋಯರ್ ಬ್ಯಾಕಲ್ಲಿ ಅಲ್ಲೇ ಫಾರ್ಮ್ ಆಗ್ತಾ ಬರ್ತದೆ. ಅದು ನೆನಪಿಟ್ಕೊಳ್ಳಿ. ಸೊ ಇದು ಮನೆ ಬಗ್ಗೆ ಅದೆಲ್ಲ ತೊಂದರೆಗಳು ಅವೆಲ್ಲ ಅನುಭವಿಸ್ತಾ ಇರ್ತೀವಿ. ಸೊ ಈ ರೀತಿಯಲ್ಲಿ ಇರುವಾಗ, ಅರ್ಥ ಆಯ್ತಾ, ಇಂಥ ಸಮಸ್ಯೆಗಳೆಲ್ಲನೂ ಆಲ್ ದಿಸ್ ಎಮೋಷನ್ಸ್ ವಾಟ್ ಎವರ್ ಐ ಟೋಲ್ಡ್ ಯು ರೈಟ್ ನಾವು, ಅಂದರೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗ್ಬೋದು, ಜಾಬ್ ಮಾಡೋಂಥದ್ರಲ್ಲಿ ಸ್ಟ್ರೆಸ್ ಆಗ್ಬೋದು, ಆಯಿತಾ, ಇಂಥೆಲ್ಲನೂ. ಆಮೇಲೆ ಲೈಫಲ್ಲಿ ನನಗೆ ಯಾರು ಸಪೋರ್ಟ್ ಇಲ್ಲ ಅಂತ. ಸೊ ಆಲ್ ದೀಸ್ ಎಮೋಷನ್ಸ್ ಆರ್ ಗೋಯಿಂಗ್ ಟು ಬಿ ಸ್ಟೋರ್ಡ್ ಇನ್ ದ ಲೋಯರ್ ಬ್ಯಾಕ್ ಆಫ್ ಯುವರ್ ಬಾಡಿ. ಇಮ್ಯಾಜಿನ್. ದಟ್ ಈಸ್ ವೈ nowadays you see many people are suffering from back pain, lower back pain. In the society you can observe. Understand? ತುಂಬ ಜನ ಲೋಯರ್ ಬ್ಯಾಕ್ ಇಂದನೇ ಸಫರ್ ಆಗ್ತಾ ಇದ್ದಾರೆ. ಲೋಯರ್ ಬ್ಯಾಕ್ ಪೇನ್ ಎಷ್ಟೋ ಜನ ಬರ್ತಾರೆ, ನಮ್ಮ ಕ್ಲಿನಿಕ್ ಬರ್ತಾರೆ, ಫೌಂಡೇಶನ್ ಬರ್ತಾರೆ. ಸೊ ಅವರೆಲ್ಲ ಲೋಯರ್ ಬ್ಯಾಕ್ ಪೇನ್ಗೋಸ್ಕರವೇ ಬರ್ತಾ ಇರ್ತಾರೆ. ಅವರು ಮರ್ಮ ಥೆರಪಿ ಮಾಡಿಸ್ಕೊಂಡು ಕ್ಲಿಯರ್ ಮಾಡ್ಕೊತಾರೆ ಅಲ್ವಾ, ಸೊ ರಿಫ್ಲೆಕ್ಸಾಲಜಿ ಮಾಡ್ಕೊತಾರೆ, ಇಲ್ಲ ನಾವೆಲ್ಲೋಂಥ ಮುದ್ರಗಳು, ಆಕ್ಯುಪ್ರೆಷರ್ ಪಾಯಿಂಟ್ಸು ಅದು ಒತ್ಕೊಂಡು. సో ಅಂದರೆ వాళ్ళు ఏం చేస్తారంటే ఈ లోయర్ బ్యాక్ పెయిన్ కోసమే చాలా మంది ఫౌండేషన్కి వస్తుంటారు. సో వాళ్ళు మర్మ థెరపీలో క్లియర్ చేసుకోవచ్చు, రిఫ్లెక్స్ క్లియర్ చేసుకోవచ్చు, లేదంటే మనం చెప్పిన కొన్ని పద్ధతులు, మనం ఇంట్లోనే కూర్చొని చేసుకునే పద్ధతులు చెప్పింటాము, అవి కరెక్ట్గా ఫాలో అయితే కూడా ಸಾಲ್ವ್ అవుతుంది. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇನ್ನು ಅನದರ್ ಎಮೋಷನ್ಸ್ ಏನಾಗುತ್ತೆ ಅಂದರೆ ನೋಡಿ, ಈ ಲೋಯರ್ ಬ್ಯಾಕ್ ಪೇನಲ್ಲಿ ನೋಡಿ ಏನಾಗುತ್ತೆ, ಮೈಂಡಲ್ಲಿ ಕೋಪ ಜಾಸ್ತಿ ಇಟ್ಕೊಂಡಿರ್ತಾರೆ ಸ್ವಲ್ಪ ಜನ. ಸಮ್ ಪೀಪಲ್ ದೇ ಕೀಪ್ ಲಾಟ್ ಆಫ್ ಆ್ಯಂಗರ್ ಇನ್ ದ ಮೈಂಡ್. ಓಕೆ, ಸೊ because many things they don't have acceptable things in the life.
generally some of the people, they keep lot of anger in the mind because they don't like many things in the life, what are happening in their life. ಅವರ ಜೀವನದಲ್ಲಿ ನಡೀತಾ ಇರುವಂಥ ಎಷ್ಟೋ ವಿಷಯಗಳ ಮೇಲೆ ಅವರಿಗೆ ಒಪ್ಪಿಗೆ ಇಲ್ಲ, ಆಯ್ತಾ, ಅಂದರೆ ಆಕ್ಸೆಪ್ಟಬಲ್ ಇಲ್ಲ, ಸ್ವೀಕಾರ ಇಲ್ಲ, ಅದ್ರ ಮೇಲೆ ತುಂಬ ಕೋಪ ಇಟ್ಕೊಂಡಿರ್ತಾರೆ, ಆಯ್ತಾ. ಆ ಕೋಪನೂ ಎಲ್ಲಿ ಸ್ಟೋರ್ ಆಗುತ್ತೆ ಹೋಗಿ ಅಂದರೆ ಲೋಯರ್ ಬ್ಯಾಕಲ್ಲೇ ಸ್ಟೋರ್ ಆಗುತ್ತೆ, ನೋಡ್ಕೊಳ್ಳಿ, ಆಯ್ತಾ. ಇದು ಪ್ರಾಬ್ಲಮ್. ಆಮೇಲೆ ಅದೇ ಈಗ ಅವು ಸುತ್ತಿರುವಂಥ ಪರಿಸ್ಥಿತಿಗಳ ಮೇಲೆ ಕೋಪ, ಇದು ಆಗಿಲ್ಲ, ಇದು ಇಷ್ಟ ಇಲ್ಲ ನನಗೆ, ಅದು ಇಷ್ಟ ಇಲ್ಲ, ಆದರೂ ಆಗ್ತಾ ಇದೆ, ನನ್ನ ముందే కన్నుందే ಆಗ್ತಾ ಇದೆ, ನನకి ఇష్టం లేని నా కళ్ళ ముందు జరుగుతున్నాయి, ఇది నాకు ఇష్టం లేదు అని చెప్పి వాటి మీద కోపం ఎక్కువగా దాచుకొని ఉంటారు, అర్థమైందా. సో వాళ్ళు దాన్ని మోసుకొని పోతుంటారు, ఆ కోపాన్ని ఎక్కువగా మైండ్లో పెట్టుకొని ఆ కోపాన్ని, ఇష్టాన్ని దాన్ని మోస్తూ ఉంటారు అనమాట లైఫ್ ಲಾಂಗ್. ಸೊ ಇದೆಲ್ಲನೂ ಅಷ್ಟೇ, ಇದೆಲ್ಲ ಏನಾಗ್ತದೆ ಅಂದರೆ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಎಂಟೈರ್ ಎಮೋಷನ್ಸ್ ಇನ್ ದ ಮೈಂಡ್ ವಿಚ್ ವಿಲ್ ಕ್ರಿಯೇಟ್ ಎ ಪೇಯ್ನ್ ಇನ್ ದ ಬ್ಯಾಕ್. ನೋಡಿ, ಇಷ್ಟೆಲ್ಲ ಎಮೋಷನ್ಸು ಹೇಳಿದನಲ್ಲ, ಈ ಎಮೋಷನ್ಸ್ ಎಲ್ಲನೂ ನಿಮ್ಮ ಲೋಯರ್ ಬ್ಯಾಕಲ್ಲಿ ಸ್ಟೋರ್ ಆಗುವಾಗ ನಿಮಗೆ ಅಲ್ಲಿ ಏನು ಉಂಟು ಮಾಡತ್ತಂದರೆ ನೋವು ಉಂಟು ಮಾಡತ್ತೆ. ಯಾಕೆ ನೋವು ಉಂಟು ಮಾಡುತ್ತೆ ದೇಹ ಗೊತ್ತಾ? ಈ ಎಮೋಷನ್ಸಿಂದ ನೀವು ಪಕ್ಕಕ್ಕೆ ಹೋಗಿ ಅಂತ. ಇಲ್ಲಾಂದರೆ ಆ ಎಮೋಷನ್ಸ್ನೇ ಇಟ್ಕೊಂಡೇ ನೀವು ಓಡಾಡ್ತಾ ಇರ್ತೀರ. ಈಗ ಅಟ್ಲೀಸ್ಟ್ ಏನು ಮಾಡತ್ತಂದರೆ ಈ ಎಮೋಷನ್ಸ್ ಎಲ್ಲ ಸೇರಿಕೊಂಡು ನೋಡಿ, ದೇಹ, ದ ಬಾಡಿ ಈಸ್ ಸೋ ಇಂಟೆಲಿಜೆಂಟ್, ಅರ್ಥ ಆಯ್ತಾ. ಈವನ್ ವೆನ್ ದಿಸ್ ಕೈಂಡ್ ಆಫ್ ನೆಗೆಟಿವ್ ಎಮೋಷನ್ಸ್ ಆರ್ ದೇರ್, ಅರ್ಥ ಆಯ್ತಾ. ನೆಗೆಟಿವ್ ಎಮೋಷನ್ಸ್ನು ಆಲ್ ದಿ ನೆಗೆಟಿವ್ ಎಮೋಷನ್ಸ್, ಓಕೆ, ಫ್ರಸ್ಟ್ರೇಷನ್ನು, ಆ್ಯಂಗರು, ಸೊ ಅನ್ಲೈಕ್ಲಿನೆಸ್ ಅಂದರೆ ಇಷ್ಟ ಇಲ್ಲ, ಇಂಥವೆಲ್ಲ ಸೇರಿಕೊಂಡು ಈಗ ಫೈನಲ್ ಸಪೋರ್ಟ್ ಇಲ್ಲ, ಲೈಫಲ್ಲಿ ಯಾರು ಸಪೋರ್ಟ್ ಇಲ್ಲ ನನಗೆ, ನಾನು ಒಂಟಿ, ಐ ಆಮ್ ಅಲೋನ್, nobody is in support of me, all these emotions put together, okay, and too much job stress, so sitting and working at the computer for long time, all these things put together, it will cause back pain, ಅರ್ಥ ಆಯ್ತಾ. ಲೋಯರ್ ಬ್ಯಾಕ್ ಪೇನ್ ಬರುವಾಗ ನಿಮಗೆ ಏನಾಗುತ್ತೆ ಗೊತ್ತಾ, ಆ ಎಮೋಷನ್ಸ್ ನೀವು ಮರ್ತು ಬಿಡ್ತೀರಾ, ಅರ್ಥ ಆಯ್ತಾ. బాడీ ಎಷ್ಟು ఇంటెలిజెంట్ ನೋಡಿ నిಮಗೆ, ఇట్ విల్ అదేం చేస్తుందంటే మీకు లోయర్ బ్యాక్ పెయిన్ ఇచ్చేస్తుంది. అప్పుడు ఏం చేస్తారంటే మీ ఎమోషన్స్ అన్ని మర్చిపోతారు. ನಾವು ಯು ಆರ್ ನಾಟ್ ವರಿಡ್ ಅಬೌಟ್ ವಾಟ್ ಎಮೋಷನ್, ನನಗೇನು ಇಷ್ಟ ಇಲ್ಲ, ಅದು ಇಷ್ಟ ಇಲ್ಲ, ಅದೇನು ಇಲ್ಲ, ಎಲ್ಲ ಯು ಫರ್ಗೆಟ್ ಎವ್ರಿಥಿಂಗ್ ಅಂಡ್ ನೌ ಯು ಆರ್ ಫೋಕಸಿಂಗ್ ಆನ್ ಓನ್ಲಿ ಲೋಯರ್ ಬ್ಯಾಕ್, ಅರ್ಥ ಆಯ್ತಾ. ಅಂದರೆ ಸೊ ಇಲ್ಲಿ ಏನು ಇಂಟೆಲಿಜೆನ್ಸ್ ಅಂದರೆ ಹೌ ಇಂಟೆಲಿಜೆಂಟ್ ದ ಬಾಡಿ ಈಸ್, ಇಟ್ ಈಸ್ ಕಾಸಿಂಗ್ ದ ಬ್ಯಾಕ್ ಪೈನ್ ಇನ್ ಆರ್ಡರ್ ಟು ಫರ್ಗೆಟ್ ದ ಎಮೋಷನ್ಸ್, ಅರ್ಥ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಎಮೋಷನ್ಸ್ನನ್ನು ಸ್ವಲ್ಪ ಪಕ್ಕಿಡಕ್ಕೆ ನಿಮಗೆ ಲೋಯರ್ ಬ್ಯಾಕು ಅದು ಉಂಟು ಮಾಡುತ್ತೆ, ಲೋಯರ್ ಬ್ಯಾಕ್ ಪೇನ್ ఉంటు ಮಾಡುತ್ತೆ. అట్లీస్ట్ ನೀವು అದ್ರ ಮೇಲೆ ఫోకస్ ಮಾಡಿ ఎమోషన్స్ ಎಲ್ಲ మడత పుడతారా అంత. మీకు ఎప్పుడైతే లోయర్ బ్యాక్ పెయిన్ వస్తుందో అప్పుడు ఏం చేస్తారు చెప్పండి, మిగతా మనకున్న ఎమోషన్స్ అన్ని మర్చిపోయింటాం. ఇంకేముంటుంది ఇప్పుడు అంటే, నాకు వెనక బ్యాక్ పెయిన్ వస్తూ ఉంది, అది నేను సరి చేసుకోవాలి అని దాని చుట్టూ తిరుగుతూ ఉంటాం. అట్లీస్ట్ ఆ ఎమోషన్స్ అన్ని మర్చిపోయి ఉంటాం అన్నమాట కొన్ని రోజులు. ఆ విధంగా బాడీ మనకు హెల్ప్ చేయడానికి ఇది కూడా మనకు హెల్ప్ చేయడానికే అలా చేస్తూ ఉంటుంది, అర్థమైందా. సో ద రీసెర్చ్ కన్సిస్టెంట్లీ shows that the lower back pain correlates to more strongly with the psychological factors than the structural findings ಅಂತ ಹೇಳ್ತಾರೆ. ನೋಡಿದ್ರ, ರಿಸರ್ಚ್ ನಡೆದಿರೋದು ಏನು ಗೊತ್ತಾಯ್ತು ಅಂದ್ರೆ, the research has been done and found that the lower back pain is more related to the strongly connected to the psychological factors than the structural problems ಅಂತ ಹೇಳ್ತಾರೆ. ನೋಡಿದ್ರ, so many people with a normal spine have severe pain. The many with the significant disc problems also have less pain. ನೆನ್ಪಿಟ್ಕೊಳ್ಳಿ. ಅಂದ್ರೆ ಇಲ್ಲೊಂದು ಪಾಯಿಂಟ್ ಏನ್ ಹೇಳ್ತಾರಂದ್ರೆ, ನೆನ್ಪಿಟ್ಕೊಳ್ಳಿ, ಈಗ ಯಾರಾದ್ರೂ ಏನು ನಾರ್ಮಲ್ ಸ್ಪೈನಲ್ಲಿ ಇರ್ತದೆ, ಬ್ಯಾಕ್ ಪೇನ್ ಅಂದ್ರೆ ಬ್ಯಾಕ್ ಬೋನ್ ಇರ್ತದೆ, ಆದ್ರೂ ತುಂಬಾ ಪೇನ್ ಇರ್ತದೆ ಲೋಯರ್ ಬ್ಯಾಕ್ ಅಲ್ಲಿ. ಸೊ ಸ್ವಲ್ಪ ಜನಕ್ಕೆ ಈ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದ್ರೂ ಅಷ್ಟು ಪೇನ್ ಇರಲ್ಲ. ಇದಕ್ಕೆಲ್ಲ ಕಾರಣ ಏನಂದ್ರೆ, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ದ ಸೈಕಲಾಜಿಕಲ್ ಅಂತ ಹೇಳ್ತಾರೆ. ನಾವು ಅನ್ಕೊಂತೀವಿ ಲೋಯರ್ ಬ್ಯಾಕ್ ಅಂದ್ರೆ, ಆ ಲೋಯರ್ ಬ್ಯಾಕ್ ಪೇನ್ ಬಂದ್ರೆ ಅಲ್ಲಿ ಏನೋ ತೊಂದರೆ ಆಗಿದೆ, ಆ ಬ್ಯಾಕ್ ಬೋನ್ ಅಲ್ಲಿ ತೊಂದರೆ ಆಗಿದೆ ಅಂತ ನಾವು ಅನ್ಕೊಂತೀವಿ, ಅದಿಲ್ಲ, ಆಯ್ತಾ. ಸೊ ಅದಕ್ಕೆ, ಸೊ ವಾಟ್ ವಿ ಡೂ ಇಸ್ ರೆಗ್ಯುಲರ್ಲಿ ವಿ ಪ್ರಾಕ್ಟೀಸ್ ಮೆಡಿಟೇಷನ್ ಹಿಯರ್ ಆನ್ ದಿಸ್ ಪ್ಲಾಟ್ಫಾರ್ಮ್. ದೆನ್ ವಾಟ್ ಇಸ್ ಹ್ಯಾಪನಿಂಗ್, ಯುವರ್ ಲೋಯರ್ ಬ್ಯಾಕ್ ಪೇನ್ ಇಸ್ ಗೋಯಿಂಗ್.
Why it is going? All the emotions are cleared. Understand? By doing more and more and more meditation, what is happening? All your emotions in the mental body are cleared. When the emotions are get cleared, your lower back pain also will come down. ನೋಡಿದ್ರ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೋ ಮೆಡಿಟೇಷನ್. ಸೊ ಅದಕ್ಕೆ ಈ ಕಾರಣಗಳು ನಾವು ದಟ್ಸ್ ವೈ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ರೀಸನ್ಸ್ ಫಾರ್ ದಿಸ್ ಲೋಯರ್ ಬ್ಯಾಕ್ ಪೈನ್. ಅಂದ್ರೆ ಇಷ್ಟು ಎಮೋಷನಲ್ ರೀಸನ್ಸ್ ಇದೆ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ಈ ಎಮೋಷನಲ್ ರೀಸನ್ಸ್ ಅನ್ನೋದು ನೋಡ್ಕೊಳ್ಳಿ. ಇಷ್ಟು ಎಮೋಷನ್ಸ್ ರೀಸನ್ಸ್ ಇಂದಾನೆ ನಮ್ಗೆ ಏನಾಗ್ತಾ ಇದೆ, ಈ ಲೋಯರ್ ಬ್ಯಾಕ್ ಪೈನ್ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಯುವರ್ ಬ್ಯಾಕ್ ಈಸ್ ನಾಟ್ ವೀಕ್. ನಿಮ್ಮ ಬ್ಯಾಕ್ ಯಾವುದೇ ರೀತಿಯಲ್ಲಿ ಬ್ಯಾಕ್ ಬೋನ್ ವೀಕ್ ಇಲ್ಲ. ಅರ್ಥ ಆಯ್ತಾ? ಯು ಆರ್ ಜಸ್ಟ್ ಹೋಲ್ಡಿಂಗ್ ದ ಥಿಂಗ್ಸ್ ವಿಚ್ ಆರ್ ಎಕ್ಸಾಸ್ಟಿಂಗ್. ಯು ಆರ್ ಕ್ಯಾರಿಂಗ್ ಅಲೋನ್. ಅರ್ಥ ಆಯ್ತಾ? ಸೊ ನೀವು ಮೆನಿ ಥಿಂಗ್ಸ್ ಯು ಆರ್ ಕ್ಯಾರಿಂಗ್ ಆಲ್ ದೀಸ್ ಎಮೋಷನ್ಸ್, ಯು ಆರ್ ಕ್ಯಾರಿಂಗ್ ಅಲಾಂಗ್ ವಿತ್ ಯು. ಸೊ those whatever you are holding, so those are causing those emotions are causing the lower back pain. Understand? So some of those things can be improved by improving the circumstances. ಅರ್ಥ ಆಯ್ತಾ? ಸೊ ನೀವೇನ್ ಮಾಡ್ಬೋದು, ಲೈಫಲ್ಲಿ ನಿಮ್ಮ ಪರಿಸ್ಥಿತಿಗಳನ್ನು ಸ್ವಲ್ಪ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಅವಾಗ ಆಟೋಮೆಟಿಕ್ ಆಗಿ ಆ ಎಮೋಷನ್ಸ್ ಕಡಿಮೆ ಆಗ್ತವೆ. ಆಯ್ತಾ? ಸೊ ಆಟೋಮೆಟಿಕ್ ಆಗಿ ಎಮೋಷನ್ಸ್ ಕಡಿಮೆ ಆಗತ್ತೆ. ಎಮೋಷನ್ಸ್ ಕಡಿಮೆ ಆದ್ರೆ ಲೋಯರ್ ಬ್ಯಾಕ್ ಪೇನ್ ಕಡಿಮೆ ಆಗತ್ತೆ. ಅರ್ಥ ಆಯ್ತಾ? ಅಂಡ್ ಇನ್ನೊಂದೇನಂದ್ರೆ, ಅನೇಕ ಭಯಗಳು, ನಮ್ಮ ಇಂದಿನ ಭಯಗಳು, ಮೆನಿ ಆಫ್ ದಿ ಓಲ್ಡ್ ಫಿಯರ್ಸ್ ಆರ್ ರನ್ನಿಂಗ್ ಲೈಕ್ ಎ ಆಟೋ ಪೈಲಟ್. ಅರ್ಥ ಆಯ್ತಾ? ನಮ್ಮ ದೇಹದಲ್ಲಿ అనేక ఇందిన ಸ್ವಲ್ಪ భయగలిರ್ತವೆ ఒలగడే మన యొక్క సో పూర్వంలో మనకు జరిగిన కొన్ని వచ్చిన భయాలు ఉంటాయి కదా, అవి ఆటో పైలట్ లాగా రన్ అవుతుంటాయి. అర్థం చేసుకోండి. మన లైఫ్లో ఎన్నో భయాలు మనకు ఆ విధంగా వచ్చింటాయి, అవి ఆటో పైలట్ లాగా రన్ అవుతుంటాయి. అదంతా కూడా ఈ బ్యాక్ పెయిన్కే కారణము. అర్థం చేసుకోవాలి. ఓకే, కాబట్టి సో వెనెవర్ లైక్ ఈ బ్యాక్ పెయిన్ పోవాలంటే కారణం ఏంటంటే మనం ఈ ఎమోషన్స్ అని క్లియర్ చేసుకుంటూ రావాలి. ಅರ್ಥమైందా? ಎಮೋಷನ್ಸ್ ಕ್ಲಿಯರ್ చేసుకుంటూ ರಾవాలి. ಸೊ కాబట్టి ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು, ಈ ಬ್ಯಾಕ್ ಅನ್ನೋದು ಆ ಲೋಯರ್ ಬ್ಯಾಕ್ ಪೇನ್ ಬರ್ತಾ ಇರೋದೇ ಇಷ್ಟು ಕಾರಣಗಳಿಂದ ಬರ್ತದೆ. ನೋಡಿದ್ರ, ಎಷ್ಟೋ ಭಯಗಳು, ಎಮೋಷನ್ಸು, ಕೋಪ, ನಮ್ಗೆ ಸಪೋರ್ಟ್ ಇಲ್ಲ, ಹಣಕಾಸಿಲ್ಲ, ಭಯ ಅಂದ್ರೆ ದುಡ್ಡು ಅಂದ್ರೆ ಭಯ, ಹೇಗೆ ನಾಳೆ ಹೇಗೆ ನಾಡಿದ್ದು ಹೇಗೆ, ಏನ್ ಮಾಡೋದು, ನನ್ನ ಜೀವನ ಹೇಗೆ ನಡೆಸೋದು, ಇಂಥವೆಲ್ಲ ಸುಮಾರು ಎಮೋಷನ್ಸ್ ಎಲ್ಲ ಸೇರ್ಕೊಂಡು, ಮತ್ತೆ ಕೆಲಸ ತುಂಬಾ ಒತ್ತಡ ಕೆಲಸದಲ್ಲಿ. ಈಗ ನೋಡ್ತಾ ಇರ್ತೀವಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಕೂತ್ಕೊಂಡು ಒಂದೇ ರೀತಿಯಲ್ಲಿ ಇದೇ ಪೊಸಿಷನ್ ಕೂತ್ಕೊಂಡು ಕೆಲಸ ಮಾಡಿ 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 ಆ ಲೋಯರ್ ಬ್ಯಾಕ್ ಇದೆಲ್ಲ ಅಲ್ಲಿ ಸ್ಟ್ರೆಸ್ ಎಲ್ಲ ಫಾರ್ಮ್ ಆಗಿ ಅದೇ ನಿಮ್ಗೆ ಲೋಯರ್ ಬ್ಯಾಕ್ ಪೇನ್ ಆಗಿ ಉಂಟಾಗತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಹೌ ದ ಲೋಯರ್ ಬ್ಯಾಕ್ ಪೇನ್ ಈಸ್ ಗೋಯಿಂಗ್ ಟು ಕಮ್. ಅಂಡರ್ಸ್ಟ್ಯಾಂಡ್? ಇದಕ್ಕೂ ಏನಂತಂದ್ರೆ, ವಾಕಿಂಗ್ ಈಸ್ ಆಲ್ವೇಸ್ ಬೆಟರ್ ಫಾರ್ ದಿಸ್ ಲೋಯರ್ ಬ್ಯಾಕ್ ಪೇನ್ ದ್ಯಾನ್ ದ ರೆಸ್ಟ್. ಅರ್ಥ ಆಯ್ತಾ? ಸೊ ನೆನ್ಪಿಟ್ಕೊಳ್ಳಿ, ಮೆನಿ ಪೀಪಲ್ ವಾಟ್ ದೇ ಫೀಲ್ ಇಸ್, ಇಫ್ ದೇ ಹ್ಯಾವ್ ಲೋಯರ್ ಬ್ಯಾಕ್ ಪೇನ್ ದೇ ಟ್ರೈ ಟು ಟೇಕ್ ರೆಸ್ಟ್. ಇಟ್ ವೋಂಟ್ ಹೆಲ್ಪ್ ಫ್ರೆಂಡ್ಸ್, ಇಟ್ ವೋಂಟ್ ಹೆಲ್ಪ್. ಯು ಹ್ಯಾವ್ ಟು ಡೂ ಸ್ಮಾಲ್ ವಾಕಿಂಗ್. ಸೊ ಚೆನ್ನಾಗಿ ವಾಕ್ ಮಾಡಿದ್ರೆ ನಿಮ್ಮ ಲೋಯರ್ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ, ರೆಸ್ಟ್ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನೌ ಸೊ ದಿಸ್ ಲೋಯರ್ ಬ್ಯಾಕ್ ಪೇನ್ ಎಸ್ಪೆಷಲಿ ಕಮಿಂಗ್ ಇನ್ L1 to L5. L1 to L5, that is lumbar region of the spinal cord. Okay, so to reduce this pain, now the emotional issues you understood, right? And also sitting in a one posture, like in front of the computer, on a chair, like clerk, software engineers, government offices, many people simply keeping on working, sitting and working, always sitting and working, no walking. I told many times. Okay, when you are working also, just go for at least 2-3 minutes walk for every 1 hour 5 minutes walk, or for every 20 minutes 1 minute walk. You do that. Don't sit continuously on the chair facing the computer, or on the just chair as like a clerk in the offices. You all will be working, right? Some other job you are doing. ನೀವೇನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಯಾವಾಗಲೂ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀರಾ. ಅದೇ ಈ ಲೋಯರ್ ಬ್ಯಾಕ್ ಪೇನ್ಗೂ ಇನ್ನೊಂದು ಕಾರಣ. ಅದು ಫಿಸಿಕಲ್, ಭೌತಿಕ ಕಾರಣ ಹೇಳ್ತಾ ಇದ್ದೀನಿ ನಾನು.
ಈಗ ಮಾನಸಿಕ ಕಾರಣಗಳು ಹೇಳಿದೀವಿ. ಐ ಆಲ್ರೆಡಿ ಟೋಲ್ಡ್ ಯು ಅಬೌಟ್ ದ ಎಮೋಷನಲ್ ರೀಸನ್ಸ್, ಎಮೋಷನಲ್ ರೂಟ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಲೋಯರ್ ಬ್ಯಾಕ್ ಪೇನ್. Now I'm trying to tell you the physical reason is many people sit and work always, facing the computer or sitting on the chair and sitting for long hours, not coming out of the chair. Just you are just attached to the chair. ಆ ಥರ ಮಾಡಬಾರ್ದು. ಎವ್ರಿ 1 hour 5 minutes ವಾಕ್ ಮಾಡ್ಕೊಂಡು ಬರಬೇಕು. ಇಲ್ಲಾಂದರೆ ಎವ್ರಿ 20 minutes 1 to 2 minutes you have to walk in your area only, just walk. Otherwise what you have to do, just stand and work. ನಿಮ್ಮ ಸೇಮ್ ಕಂಪ್ಯೂಟರ್ ಮುಂದೆನೆ ನಿಂತ್ಕೊಂಡು ಕೆಲಸ ಮಾಡಿ. ಅರ್ಥ ಆಯ್ತಾ? ನಿಮ್ಮ ಕಂಪ್ಯೂಟರ್ ಮುಂದೆ ఇట్టుಕೊಂಡು ಏನು ಮಾಡಬೇಕು ನಾವು, అంటే నిల్చొని వర్క్ చేయండి, లేదా 20 నిమిషాలకు ఒక 2 నిమిషాలు తిరిగి రండి. ఈ భౌతిక కారణం కోసం చెప్తున్నాను. భౌతిక కారణాలు ఎలా ఉంటాయంటే, కూర్చొని ఎక్కువ అవర్స్ వర్క్ చేసేది, దట్ ఈస్ ద ప్రాబ్లం. ఎక్కువ అవర్స్ కూర్చొని వర్క్ చేస్తాం కదా, అక్కడ స్ట్రెస్ అంతా మొత్తం లోయర్ బ్యాక్లో స్టోర్ అయిపోతుంది. So these things you must avoid, friends. Okay, now I am going to give you, there are mudra therapy, there is a acupressure, wonderful techniques are there. This I'll give you, so you try to use it. Okay, so iga the best methods, some of the self help techniques, self healing anta itkoli. So these two techniques which I am going to teach now, these techniques are self-help techniques or self-healing techniques in order to come out of the back pain permanently. If it is really more, it is really more and somebody suggests you to go to operation, for example. Many people, many doctors used to do this, but actually rare cases only you have to go to operation. Let me tell you, you don't need any operation for the lower back pain. You just need to follow like this lifestyle, whatever I told you, and regularly practicing meditation, minimum 1 to 2 hours, 2 hours to 3 hours also. But if it is more back pain, then 3 hours also is good. At least minimum 1 hour Brahma Muhurta meditation and another 1 hour in the evening. If you do 2 hours meditation, you will come out of this back pain permanently, lower back pain. Remember this point very carefully. Okay, and if it is still more, you are not able to withstand, go to the Panchakarma, otherwise Marma therapy, otherwise reflexology, okay, and acupuncture. This will help you. You can come to Mother Foundation or you can do it at your place. ನಿಮ್ಮ ಪ್ಲೇಸಲ್ಲೇ, మీ ప్లేస్లోనే మీకు ఎవరైనా ఉంటాయి, ఇట్లా క్లినిక్లు ఉంటాయి, న్యాచురోపతి క్లినిక్స్ ఉంటాయి. యూ గో దేర్, అండర్స్టాండ్? You go there and sit with the naturopathy doctor. He will help you. You don't need to go to allopathy, take painkillers. Let me tell you, painkillers and operations, please avoid. Otherwise your health will be spoiled. You will be permanently damaged. Many people have got like that. They put, what happened, they put the rods, all this, put the rods and give support, and ultimately permanent damage will happen. I know many people have gone through that. Some of the people I find, they already gone through this kind of a practices by allopathy doctors. Don't go into that level. First try with our alternative therapies, alternative healing systems. Use them properly. I told now, one is Ayurveda Panchakarma, Marma therapy, reflexology, acupressure, acupuncture. Now I am going to teach 2 techniques. One is mudra, one is acupressure. Just apply this properly. Understand? So it will be definitely, it will be improved, and you will feel very, very safe, and you will be very, very relieved from the back pain. ನಿಮಗೆ ತುಂಬಾ ರಿಲೀಫ್ ಅನಿಸ್ತದೆ ಬ್ಯಾಕ್ ಪೇನ್ ಇಂದ. ಬ್ಯಾಕ್ ಪೇನ್ ಅನ್ನು ದಿನನಿತ್ಯ ಈ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ, ಈ ಮುದ್ರಾ ಟೆಕ್ನಿಕ್, ಈಗ ನಾನು ಹೇಳ್ತಾ ಇರುವಂತ ಮುದ್ರಾ ಟೆಕ್ನಿಕ್, ಒಂದು ಆಕ್ಯುಪ್ರೆಷರ್ ಟೆಕ್ನಿಕ್, 2 ಕೊಡ್ತೀನಿ. ಅದನ್ನು ಉಪಯೋಗಿಸ್ಕೊಂಡು ನೀವು నిమ్కి నీవే హీల్ ಮಾಡ್ಕೊಳ್ಳಿ. అర్థమైంది కదా? అంటే మీకు మీరే హీల్ చేసుకోండి. సింపుల్. ప్రతిరోజు ఏం చేయాలి? 1 to 2 hours మెడిటేషన్ చేయాలి. బ్రహ్మముహూర్త మెడిటేషన్ ఇస్ మస్ట్. ఈవినింగ్ నైట్ మల్కోడకు ముంచే, పడుకుండే కంటే ముంచే 1 గంట ధ్యానము, 2 గంటలు ధ్యానం మినిమం. ಆಯ್ತಾ? నెక్స్ట్ నేను చెప్పేటువంటి ఒక ఆకుప్రెషర్ టెక్నిక్, ఒక ముద్రా టెక్నిక్, ಇಷ್ಟು ಸಾಕು.
ಲೋಯರ್ ಬ್ಯಾಕ್ ಪೇನ್ಗೆ. ಅದಕ್ಕಿಂತ ಏನು ಬೇಕಾಗಿಲ್ಲ. ನೆಕ್ಸ್ಟು ಕೂತ್ಕೊಂಡು ಕೆಲಸ ಮಾಡುವಾಗ ಮಕ್ಕಳ ಈವನ್ ಸ್ಟೂಡೆಂಟ್ಸ್ ಆಗಲಿ, ಆಯಿತಾ, ಇತ್ತೀಚಿನ ಕಾಲದಲ್ಲಿ ಸ್ಟೂಡೆಂಟ್ಸ್ಗೂ ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಬರ್ತಾ ಇದೆ ಬ್ಯಾಕ್ ಪೇನು, ಅರ್ಥ ಆಯ್ತಾ. ನೆಕ್ಸ್ಟು ಹೆಣ್ಮಕ್ಳು ಅಂದರೆ ಈ ಮನೆಯಲ್ಲಿ ಎದ್ದು ಕೆಲಸ ಮಾಡ್ತಾ ಇರ್ತಾರೆ, ಅವರು ಒಂದೇ ಕಡೆ ಕೂತ್ಕೊಳ್ಳೋದು ಇದೆಲ್ಲ ಅಭ್ಯಾಸ ಆಗಿದೆ. ಈ ಟಿ ವಿ ನೋಡಿ ನೋಡಿ ಆ ಟಿ ವಿಯನ್ನು ನೋಡ್ತಾ ಇರ್ತಾರೆ, ಅಲ್ಲಿ ಒಂದೇ ಕಡೆ కూర్చుంటారే, ಅದು ప్రాబ్లమే. ఇప్పుడు పిల్లలు స్టూడెంట్స్ కాలేజ్ పోతా ఉంటారు, వాళ్ళకు బ్యాక్ పెయిన్ స్టార్ట్ అయ్యింది. ఎందుకంటే ఎక్కువసేపు కూర్చోబెడతారు క్లాస్లో. దట్ ఈస్ ఆల్సో ప్రాబ్లం. ఓకే. అండ్ మామూలుగా లేడీస్ అయితే ఇంట్లోనే కూర్చొని టీవీ చూడడం అలవాటు అయిపోయి అక్కడే ఒక చోట కూర్చొని ఎక్కువసేపు కూర్చొని ఉంటారు, వాకింగ్ చేయరు. అదంతా కూడా బ్యాడ్ ప్రాక్టీసెస్. ఎంత మార్చాలి, మినిమం వాకింగ్ చేయాలి. పొద్దున్నే ఒక 30 నిమిషాలు, సాయంత్రం ఒక 30 నిమిషాలు వాకింగ్. మార్నింగ్ 30 minutes you walk, evening 30 minutes. That also slow walk is important. No brisk walking, no jogging, running, nothing required. Just simple walking. ಅರ್ಥ ಆಯ್ತಾ. the lifestyle and especially food style, food habits and diet, I explained many times in this platform. In all the languages I already explained about the best diet. You follow that. That much is enough. Everything will go. You don't need to go any allopathy. You don't need to take any allopathy medicine, surgeries. Everything you can avoid for this lower back pain. That much simple it is, friends. Okay. So today, now see the acupressure technique. Use this technique, acupressure. One technique I will show you. Is it visible? ಯಾರನ್ನ ಹೇಳಿ, ಕಾಣಿಸ್ತಾ ಇದೆಯಾ? Is it visible? ಯಾರು ಹೇಳ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಯಾರನ್ನ ಹೋಸ್ಟ್. ಕಾಣಿಸ್ತಾ ಇದೆಯಾ? ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ. See this diagram, friends. This is the acupressure technique in order to reduce your lower back pain, especially. ಇಲ್ಲಿ ಎರಡು ಕೈಯಲ್ಲಿ, first see the both hands, left hand, right hand. Here from this thumb, starting from this point to this point is entirely backbone, spinal cord. ನೋಡಿ, just do the massage properly. ನೋಡಿದ್ರಲ್ಲ, ಇಲ್ಲಿಂದ ಇಲ್ಲಿವರೆಗೂ ಈ ಪೋರ್ಷನ್, ದಿಸ್ ಪೋರ್ಷನ್, ಯು ಕ್ಯಾನ್ ಡೂ ದಿ ಮಸಾಜ್ ಪ್ರಾಪರ್ಲಿ ಹಿಯರ್. ಸೊ ಈ ಥರ ಸ್ವಲ್ಪ ಆಯಿಲ್ ತಗೊಳ್ಳಿ, ಅದನ್ನು ಒಂದು ಸೆಸೆಮಿ ಆಯಿಲು, ಮಸ್ಟರ್ಡು, ಇಲ್ಲಾಂದರೆ ಕೋಕೋನಟ್ ಆಯಿಲು ಇಲ್ಲಿ ಹಚ್ಕೊಂಡು ಚೆನ್ನಾಗಿ ಪೋರ್ಷನ್ ಈ ಥರ, ಓಕೆ, ಈ ಪೋರ್ಷನ್ ಹೀಗೆ ಮಾಡ್ಕೋಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪೋರ್ಷನ್, ದಿಸ್ ಹಿಯರ್ ಟು ಹಿಯರ್. ಕಾಣಿಸ್ತಾ ಇದೆಯಾ? ನಾನು ತೋರಿಸ್ತಾ ಇರೋದು, ಒಂದು ನಿಮಿಷ. ಕಾಣಿಸ್ತಾ ಇದೆಯಾ? ನೋಡಿದ್ರಲ್ಲ, ಇಲ್ಲಿ ನೋಡಿ, ದಿಸ್ ಪೋರ್ಷನ್ ಇಲ್ಲಿಂದ ಇಲ್ಲಿವರೆಗೂ ಈ ಥರ. Okay, if anybody gets lower back pain, you press the region from here to here. ಇಲ್ಲಿಂದ ಇಲ್ಲಿಗೆ ಚೆನ್ನಾಗಿ ಒಂದು ಆಯಿಲ್ ಮಸಾಜ್, ಯಾವುದೋ ಒಂದು ಆಯಿಲ್ ತಗೊಂಡು ಆಯಿಲ್ ಹಚ್ಚಿ ಇಲ್ಲಿ ಈ ಪೋರ್ಷನ್ಗೆ ಚೆನ್ನಾಗಿ ಮಸಾಜ್ ಮಾಡಿದ್ದಾರೆ ಈ ಥರ. ಓಕೆ, ಡೂ ದಿಸ್. ದ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಆಲ್ಸೋ ಸೇಮ್. ಇಲ್ಲಿಂದ ಇಲ್ಲಿ ಈ ಪೋರ್ಷನ್, ದಿಸ್ ಪೋರ್ಷನ್ ಇಸ್ ವಾಟ್ ಇಸ್ ದಿಸ್? ಬ್ಯಾಕ್ ಬೋನ್, ಸ್ಪೈನಲ್ ಕಾರ್ಡ್. ಚೆನ್ನಾಗಿ ಮಸಾಜ್ ಮಾಡಿ, ಆಯಿತಾ. ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ఇట్ విల్ రెడ్యూస్ ది బ్యాక్ పెయిన్. ఎవరికైనా బ్యాక్ పెయిన్ వస్తే ఏం చేయాలి? ఇక్కడి నుంచి ఇక్కడి వరకు బాగా కొద్ది ఆయిల్ పట్టించి నీట్గా మసాజ్ చేయండి. మీ ఫ్రెండ్స్, మీ ఇంట్లోనో, మీ బంధువులు ఎవరైనా కానీ వాళ్ళకు చాలా అద్భుతంగా రిలీఫ్ వస్తుంది. ఓకే, అండ్ సీ హియర్ అనదర్ థింగ్. నెక్స్ట్ ఇది ನೋಡಿ, ಈ ರೈಟ್ ಸೈಡ್, ಲೆಫ್ಟ್ ಸೈಡ್ ಅಂಡ್ ಬ್ಯಾಕ್ ಸೈಡ್ ಆಲ್ಸೋ ನೋಡಿ. ಇಲ್ಲಿ ಫ್ರಮ್ ದ ಥಂಬ್ ನೈಲ್ ಆನ್ ದ ಬ್ಯಾಕ್,
also you can do this. Okay, this also you can activate, no problem. On the back side, see ಇಲ್ಲಿ ಇದೆಲ್ಲ ಸ್ವಲ್ಪ ಈ ಥರ ಇಷ್ಟು ಈ ಪೋರ್ಷನ್ ಅಂದರೆ ಇದು ಫ್ರಂಟ್ ಮಾಡಿದ್ವಿ, ಈಗ ಬ್ಯಾಕ್ ಇಲ್ಲಿ ಮಾಡ್ಕೋಬೋದು ಈ ಥರ. ಓಕೆ, ಈ ಥರ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಎಸ್, ಇಲ್ಲಿಂದ ಇಲ್ಲಿಗೆ ಈ ಪೋರ್ಷನ್ ಇದು ಅಷ್ಟೇ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇದೆಲ್ಲ. ದಿಸ್ ಯು ಕ್ಯಾನ್ ಮಸಾಜ್ ದಿಸ್ ಏರಿಯಾ, ದಿಸ್ ಪೋರ್ಷನ್ ಆಲ್ಸೋ. ಓಕೆ, ದಿಸ್ ಆಲ್ಸೋ ಹೆಲ್ಪ್ಸ್ ದಿ ಬ್ಯಾಕ್ ಪೇನ್. ನೆಕ್ಸ್ಟ್, ಕಮ್ ಟು ದ ಲೆಗ್. ಸಿ ದ ಲೆಗ್, ಬೋತ್ ಲೆಗ್ಸ್. ಈ ಲೈನ್ ಇದೆಲ್ಲ, ದಿಸ್ ಲೈನ್ ಇಸ್ ದೇರ್, ನೋ, ದಿಸ್ ಎಂಟೈರ್ ಪೋರ್ಷನ್ ಮಸಾಜ್, ದಿಸ್ ಎಂಟೈರ್ ಪೋರ್ಷನ್. ಇಲ್ಲಿ ಈ ಪಾಯಿಂಟು ಸಯಾಟಿಕ ಪಾಯಿಂಟ್. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದೆಯಲ್ಲ, ದಿಸ್ ಸಯಾಟಿಕ ಪಾಯಿಂಟ್, ಇದು ಸಯಾಟಿಕ ಪಾಯಿಂಟ್. ಇಫ್ ಯು ಮಸಾಜ್ ದಿಸ್ ಎಂಟೈರ್ ಏರಿಯಾ with a oil massage, do it for 5 to 10 minutes. This also gently massage this entire area 5 to 10 minutes. Your back pain will be reduced automatically. Artha aita? So this is point number 9, that is a spinal cord point, especially point number 9 in the acupressure, as per the acupressure chart. So it's very, very important. Understood? Okay. ಈಗ ಅರ್ಥ ಆಯ್ತಾ? ದಿಸ್ ಈಸ್ acupressure technique, self-help technique. You can practice yourself at the home. Now, mudra. Okay. So there is a mudra, back pain mudra. Back pain mudra. How to do that? Check now. See, take this left thumb, left thumb, left hand. Okay. In the left hand, the left index finger touch here in the middle line, and then close like this. This is the left hand. Keep it on the thigh. So ఇలా చేసుకొని ఇలా చేసి తోడ మీద పెట్టుకోండి. Okay. The right hand, you see right hand. In the right hand, what you have to do is this thumb, this small finger and middle finger, like this. See here, like this. Either this is the right hand. Right hand, thumb, this middle finger and little finger. So this is in the left hand, this is in the right hand. This is called back pain mudra. ಏನಂತ ಹೇಳ್ತಾರೆ ಇದಕ್ಕೆ? ಬ್ಯಾಕ್ ಪೇನ್ ಮುದ್ರಾ. Just observe once again, everybody. Keep it like this, do like this, okay, and keep it like this, keep it on the thighs. So if you practice this mudra just for 10 minutes, I am telling you, just for 10 minutes, it will relieve automatically. Your back pain will go. Artha aita? So very, very simple. So such a wonderful mudra. If you just keep practicing this, it will remove your all this L1 to L5 is there, no, lower lumbar region. So lower lumbar region, all this L4, L5, all these pains, they will be removed. They'll be relieved immediately. Okay. All the computer engineers, software engineers, please teach this mudra. ಈ ಮುದ್ರಾನು ಆಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ನೀವು ಟೀಚ್ ಮಾಡಬೇಕು. ಅರ್ಥ ಆಯ್ತಾ? You have to teach to all the software engineers. This will be a great help. So this what this mudra does is, this mudra is very, very helpful. One thing is L4, L5, all that pains will go. Second thing is sciatica pain, that also will go. This mudra, wonderful mudra for sciatica pain. Any back related back pain and all it will go. Muscle tensions also will be reduced. Muscle tensions will also be very much reduced. Okay. And then any muscle tension and especially emotions, all negative emotions which are stored in the
lower back, I told you, no, that also will be removed. Very much it will be removed. And it's also beneficial. ಇದು ವೆರಿ ವೆರಿ ಬೆನಿಫಿಷಿಯಲ್. ಯಾವುದಕ್ಕಂದ್ರೆ ಪೀನಿಯಲ್ ಅಂಡ್ ಪಿಟ್ಯೂಟರಿ ಗ್ಲ್ಯಾಂಡ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಮುದ್ರಾ. ಅರ್ಥ ಆಯ್ತಾ? ಸೊ ಇಷ್ಟು ಬೆನಿಫಿಟ್ಸ್ ಇರುವಂತ ಮುದ್ರವನ್ನು ಪ್ರತಿ ದಿವಸ ಪ್ರತಿಯೊಬ್ಬರು, ಓಕೆ, ನಮಗೆ ಪೇನ್ ಇದೆಯೋ ಇಲ್ಲ ಗೊತ್ತಿಲ್ಲ, ನೋ ಪ್ರಾಬ್ಲಮ್, ಬೆಳಗ್ಗೆ ಒಂದು 10 ನಿಮಿಷ, ಸಾಯಂಕಾಲ 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಲೋಯರ್ ಬ್ಯಾಕ್ ಅಲ್ಲಿ ಕೆಲೆ ಬೆನ್ನಲ್ಲಿರುವಂತ ಎಲ್ಲ ಎಮೋಷನ್ಸ್ ಅನ್ನು ತೊಲಗಿಸ್ತದೆ. ಅರ್ಥ ಆಯ್ತಾ? ಸೊ ಆ ರೀತಿ ಮಾಡಿ. ಆಮೇಲೆ ನೆಕ್ಸ್ಟ್ ಈ ಮುದ್ರಾ ಆದ್ಮೇಲೆ ಈ ರೀತಿಯಲ್ಲಿ ಒಂಥರ ಏನಂತೀವಿ ನಾವು, తెలుగులో చెప్తాం కదా, బోర్ల పడుకోమని చెప్తాం కదా. ఐ మీన్ ఇఫ్ యూ లై డౌన్ ఆన్ ద గ్రౌండ్, ఓకే, ఆన్ ద ఫ్లోర్, లై డౌన్ ಇನ್ ದ ರಿವರ್ಸ್ ವೇ, ನಾಟ್ ಲೈಕ್ ದಿಸ್, ನಾಟ್ ಸೇವಾಸನ, ಉಲ್ಟಾ ಮಲ್ಕೊಂಡಿದ ಮೇಲೆ ಏನ್ ಮಾಡ್ತೀರ ಅಂದ್ರೆ, ಯಾರೊಬ್ರು ನಿಮ್ಮ ಮನೆಯಲ್ಲಿ ಯಾರೊಬ್ರು ಇರ್ತಾರಲ್ಲ, ಸ್ವಲ್ಪ ಈ ಬೆನ್ನಿದೆಲ್ಲ, ಬೆನ್ನಿಗೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿ, ನೀಟಾಗಿ ಆಯಿಲ್ ಕೆಳಗಿಂದ ಮೇಲೆವರೆಗೂ. ಈಗ ಇಲ್ಲಿಂದ ಶುರು ಮಾಡಿಕೊಂಡು, ಓಕೆ, ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಟಿಲ್ ದಿ ಟೇಲರ್ ಬೋನ್, ಟಿಲ್ ದ ಆನಸ್ ಪಾಯಿಂಟ್, ಆ ಗುದದ್ವಾರ ಇದೆಯಲ್ಲ ಅಲ್ಲಿವರೆಗೂ ಚೆನ್ನಾಗಿ ಆಯಿಲ್ ಹಚ್ಚಿ. ಓಕೆ, ಸೊ ಆದಷ್ಟು ನಿಮ್ಗೆ ಆಯಿಲ್ ಅಂದ್ರೆ ಕೋಕೋನಟ್ ಆಯಿಲ್ ಸಿಗ್ಬೋದು, ಇಲ್ಲಾಂದ್ರೆ ಸೆಸೇಮಿ ಆಯಿಲು, ಇಲ್ಲ ಮಸ್ಟರ್ಡ್, ಯಾವುದೋ ಒಂದು, ಅದನ್ನು ನೀಟಾಗಿ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ, ಲೈಟಾಗಿ ಮಸಾಜ್ ಮಾಡಿ, ಆಯ್ತಾ? ಇಲ್ಲ ಅಂದ್ರೆ ಓಲ್ಡ್ ಶಿವಂಬು ಏನ್ ಐ ಮೀನ್ ಅಂದ್ರೆ ಒಂದು 1 ಮಂತ್ದೋ ಇಲ್ಲ ಅಂದ್ರೆ 2 ವಾರದೋ ಶಿವಂಬು ಸಿಗತ್ತೆ. ಯು ಗೆಟ್ ಶಿವಂಬು ವಾಟರ್, okay, that is urine, old urine will be there, no, take that old urine, so nicely massage, okay, massage ಮಾಡಿದ ಮೇಲೆ ನೋಡಿ, ಈ ಹ್ಯಾಂಡ್ಸ್ ಹಿಂಗ್ ಮಾಡ್ಕೊಂಡು ಕಪ್ ತರ ಮಾಡ್ಕೊಂಡು, ಇದು ಬೆನ್ನನ್ನು ಇಟ್ಕೊಳ್ಳಿ. ಸೊ ಆ ಬೆನ್ನಿಗೂ ಆ ಕಡೆ ಈ ಕಡೆ ಈ ತರ ಪ್ರೆಸ್ ಮಾಡ್ತಾ ಹೋಗಿ, ಈ ತರ ಪ್ರೆಸ್ ಮಾಡ್ತಾ ಹೋಗಿ, ಓಕೆ, ಈ ತರ ಪ್ರೆಸ್ ಮಾಡಿ. ಈಗ ಈ ತರ ಕಪ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಮೇಕ್ ಯುವರ್ ಹ್ಯಾಂಡ್ ಲೈಕ್ ಎ ಕಪ್. And these are backbone. Suppose this is a backbone or spinal cord. Just go on press like this, the entire backbone. Okay, ಅದು ಮಾಡಿ. ಆಮೇಲೆ ನೆಕ್ಸ್ಟ್ ಏನಂದ್ರೆ, ಈ ತರ ಸ್ವಲ್ಪ ನೋಡಿ, 2 ಕೈಗಳು ಇಟ್ಕೊಂಡು ಈ ತರ ಸ್ವಲ್ಪ ಪ್ರೆಸರ್ ಮಾಡ್ತಾ ಹೋಗಿ. ಈ ತರ ಜಸ್ಟ್ ನಿಧಾನವಾಗಿ ಪ್ರೆಸರ್ ಮಾಡಿ, ಆಯ್ತಾ? ಇದು ಮಾಡಿ. ಸೊ ಈ ಟೈಪ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಅಲ್ಲಿರುವಂತ ಸ್ಟ್ರೆಸ್ ಸ್ವಲ್ಪ ರಿಲೀಸ್ ಆಗುತ್ತೆ, ಆಯ್ತಾ? ಸ್ಟ್ರೆಸ್ ರಿಲೀಸ್ ಆಗಿ ಪೇಯ್ನ್ ರಿಲೀಫ್ ಆಗುತ್ತೆ. ಇಷ್ಟು ಮಾಡ್ಕೋಬೋದಲ್ಲ. ಇದೆಲ್ಲ ಮಾಡ್ಕೊಂಡ್ರೆ ನಮ್ಗೆ ಏನಾಗತ್ತೆ ಅಂದರೆ, ಆಟೋಮೆಟಿಕ್ ಆಗಿ ನಮಗೆ ಸಾಲ್ವ್ ಆಗುತ್ತೆ ಇವೆಲ್ಲ. ಸೊ ಇಷ್ಟು ನಾವು ಈ ಲೋಯರ್ ಬ್ಯಾಕ್ ಪೇನ್ ಬಗ್ಗೆ ಇವತ್ತು ತಿಳ್ಕೊಂಡಾಗ ಪ್ರಯತ್ನ ಮಾಡಿದ್ವಿ. ಸೊ ವಿ ಅಂಡರ್ಸ್ಟುಡ್ ದ ಲೋಯರ್ ಬ್ಯಾಕ್ ಪೇನ್ ರೀಸನ್ಸ್, ಥೆರಪೀಸ್, ಹೌ ಟು ರಿಸಾಲ್ವ್ ಇಟ್, ಓಕೆ, ಸೊ ಹೌ ಟು ಗೆಟ್ ದ ರಿಲೀಫ್, ಹೌ ಟು ಕಮ್ ಔಟ್ ಆಫ್ ದಿ ಲೋಯರ್ ಬ್ಯಾಕ್ ಪೇನ್, ಅವಾಯ್ಡ್ ದಿ ಸರ್ಜರೀಸ್, ಎವ್ರಿಥಿಂಗ್ ವಿ ಡಿಸ್ಕಸ್ ಟುಡೇ, ಫ್ರೆಂಡ್ಸ್. ಸೊ ಪ್ಲೀಸ್ ಫಾಲೋ ದಿಸ್. Share this this video or this information to all your friends, colleagues and well-wishers and your relatives. Okay, so let them also understand this, follow in their life, so to avoid all the unnecessary surgeries, unnecessary medicines and painkillers in their life. Okay, ಏನೇನು ಆಸನಗಳು ಮಾಡಬಹುದು ಅಂತ ತೋರಿಸಿ ಸಾಕು ಅವರಿಗೆ. ಬ್ಯಾಕ್ ಪೇನ್, ಲೋಯರ್ ಬ್ಯಾಕ್ ಪೇನ್. ಕಾಣಿಸುತ್ತೆ ಅನ್ಸುತ್ತಲ್ಲ ಸರ್? ಕಾಣಿಸ್ತದೆ. ಈಗ ನಾವು ಇದ್ರ ಗೋಡೆ ಪಕ್ಕ ಕುತ್ಕೋಬೇಕು ಸರ್. ಕುತ್ಕೊಂಡ್ಮೇಲೆ ಹೀಗೆ ಮಲ್ಕೊಂಡು ನಿಧಾನವಾಗಿ ಕಾಲೆತ್ತಬೇಕು ಸರ್. ವೆರಿ ಗುಡ್. ಇದನ್ನ ವಿಪರೀತ ಕರಣಿ ಅಂತ ಹೇಳ್ತೀವಿ ಸರ್. ಇದನ್ನ ಮಾಡೋದ್ರಿಂದ ಒಂದು 10 ನಿಮಿಷ, ಆಮೇಲೆ ಟಿವಿ ನೋಡ್ತಾನೂ ಮಾಡ್ಬೋದು ಸರ್. ಇದನ್ನ ಎಲ್ಲಿಂದ್ರಲ್ಲಿ ಮಾಡ್ಬೋದು. ಇದನ್ನ ಒಂದು 10 ನಿಮಿಷ ಮಾಡೋದ್ರಿಂದ ತುಂಬಾ ಉಪಯೋಗ ಆಗತ್ತೆ. ಅದಾದ್ಮೇಲೆ ಹೀಗೆ ಸ್ವಲ್ಪ ಮೇಲೆ ಕೆಳಗೆ ಕಾಲನ್ನ ಮೂವ್ ಮಾಡೋದ್ರಿಂದ ನಮ್ಮ ಹಿಪ್ ಜಾಯಿಂಟ್ ಅಲ್ಲಿ ಸ್ವಲ್ಪ ಮೂವ್ಮೆಂಟ್ಸ್ ಆಗುತ್ತೆ, ಅದು ಆಕ್ಟಿವೇಟ್ ಆಗುತ್ತೆ ಸರ್. ಇದು ಮಾಡೋದ್ರಿಂದ ತುಂಬಾ ಒಳ್ಳೇದು. ಹಾಗೇನೆ ಹೀಗೆ ಒಂದು ಸ್ಲಿಟ್ ಮಾಡಬಹುದು. ಇದನ್ನ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಸರ್. ಇದು ವಿಪರೀತ ಕರಣಿಲಿ. ಹಾಗೇನೆ ನಾವೇನಾದ್ರೂ ಇದ್ ಮಾಡಿದ್ರೆ ಹಿಂಗೆ ಒಂದು ಚೇರ್ ಇಟ್ಕೊಂಡು ಕಾಲನ್ನ ಹಿಂಗೆ ಇಟ್ಕೊಂಡು ಮಲ್ಕೋಬಹುದು ಸರ್. ಅನ್ಸುತ್ತೆ ಇಲ್ಲಿ ಚೇರ್ ಇಟ್ಕೊಂಡ್ರೆ ಸುಮ್ನೆ ರಿಲ್ಯಾಕ್ಸ್ಡ್ ಮೋಡ್ ಅಲ್ಲಿ. ಇದು ನಮ್ಮ ಬಾಡಿ ವೆಯ್ಟ್ ಎಲ್ಲ ಇಲ್ಲಿ ಬೀಳುತ್ತಲ್ಲ ಸರ್, ಅದು ಪೇನ್ ಇಂದ ನಿಧಾನವಾಗಿ ಕಡಿಮೆ ಆಗುತ್ತೆ ಸರ್. ಇವೆರಡು ತುಂಬಾ ಉಪಯೋಗ ಆಗುತ್ತೆ ಸರ್ ಲೋಯರ್ ಬ್ಯಾಕ್ ಪೇನ್ಗೆ. ಓಕೆ, ಥ್ಯಾಂಕ್ ಯು ಸರ್. ಲೋಯರ್ ಬ್ಯಾಕ್ ಪೇನ್ಗೆ ಯೂಸ್ ಆಗುತ್ತೆ. ಓಕೆ, ಹೌದು ಸರ್, ರೈಟ್, ತುಂಬಾ ಉಪಯೋಗ ಆಗುತ್ತೆ.
ಓಕೆ, ಥ್ಯಾಂಕ್ ಯು ಸರ್. Thank you. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದು ಆ್ಯಡ್ ಮಾಡೋದಕ್ಕೂ ಧನ್ಯವಾದಗಳು. ಯಾಕಂದ್ರೆ ಎಲ್ಲರಿಗೂ ಅದು ಸಂಪೂರ್ಣ ಸೊಲ್ಯೂಷನ್ ಆಯ್ತು ಈಗ. ಹೌದು ಸರ್. ಯೋಗಾಸನದಲ್ಲೂ ಆಗೋಯ್ತು, ಇನ್ನೇನ್ ಬೇಕು ಅವ್ರಿಗೆ, ಅಲ್ವಾ? ಆರಾಮಾಗಿ ನೆಕ್ಸ್ಟ್ ಇನ್ನೊಂದೇನಂದ್ರೆ ಕ್ವಾಂಟಮ್ ಹೀಲಿಂಗ್ ಮಾಡ್ಕೊಳ್ಳಿ ಎಲ್ಲರೂ. ಯಾರಿಗೆ ತೊಂದರೆ ಇದೆಯೋ ಕ್ವಾಂಟಮ್ ಹೀಲಿಂಗ್ ಅಲ್ಲಿ ಅದನ್ನು ನಾವು ಎಷ್ಟೋ ಸಲ ಹೇಳಿದೀವಿ. ಬ್ರೀತಿಂಗ್ ಎಕ್ಸರ್ಸೈಸ್ ಅಲ್ಲಿ ಮತ್ತೆ ಕಲರ್ ಥೆರಪಿಯಲ್ಲಿ ಈ ಕ್ವಾಂಟಮ್ ಹೀಲಿಂಗ್ ಹೇಗ್ ಮಾಡ್ಕೋಬಹುದು ಅಂದ್ರೆ, ಆದಷ್ಟು ನಾವು ಕನಗಲ್ ಮುಚ್ಚಿ ಆ ಲೋಯರ್ ಬ್ಯಾಕ್, ಆ ಬ್ಯಾಕ್ ಪೇನ್ ಅಲ್ಲಿ, ಆ ಲೋಯರ್ ಬ್ಯಾಕ್ ಅಲ್ಲಿ ಎಸ್ಪೆಷಲಿ ಅಲ್ಲಿ ಆ ಶಕ್ತಿ ಪ್ರವಾಹ ಆಗ್ತಾ ಇದೆ. ಅಲ್ಲಿ ಒಳಗಡೆ ಅಂದ್ರೆ ನಾವು ನಿಧಾನವಾಗಿ ಒಳಗಡೆ ಹೋಗ್ತಾ 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 ನಮ್ಮ ಲೋಯರ್ ಬ್ಯಾಕ್ ಪೇನ್ ಅಲ್ಲಿ ಆ ಪ್ಲೇಸ್ ಅಲ್ಲೇ ಕಣ ಅಂದ್ರೆ ಜೀವಕೋಶಗಳವರೆಗೂ ಹೋಗಿದ್ವಿ. ಅಲ್ಲಿ ನಾವು ಅದು ವಾಸಿ ಆಗ್ತಾ ಇದೆ ಅಂತ ಆ ಒಂದು ಕಲ್ಪನೆ ಅಂದ್ರೆ ಒಂದು ಫೀಲ್ ಮಾಡೋದು ಅಲ್ಲಿ ಎನರ್ಜಿ ಪ್ರವಾಹ ಆಗ್ತಾ ಇದೆ. ಅದೇ ಎಲ್ಲ ಅಲ್ಲಿರುವಂತ ಎಲ್ಲ ಅಡೆತಡೆಗಳು, ಎಲ್ಲ ಜೀವಕಣಗಳು, ಆಲ್ ದ ಸೆಲ್ಸ್ ಇನ್ ದ ಎಸ್ಪೆಷಲಿ ಇನ್ ದ ಲೋಯರ್ ಬ್ಯಾಕ್ ಪೇನ್, whenever you can apply this quantum healing technique, friends. Quantum healing technique also, it will help you. Just you are going to heal at that portion by just visualization. Like you are going inside the body at the especially lower back, you just concentrate there, focus there, and just do the deep breathing martha hogi. You keep doing the deep breathing and focus there, and then assume that you are going inside, deeper inside at the cellular level. Okay, all the cells gets activated. So now the cells are rejuvenating there, they are getting energized, they are getting aligned, then the pain is getting reduced. Like this kind of visualization you keep doing. ಅರ್ಥ ಆಯ್ತಾ? ಅಲ್ಲಿ ಆ ಪೋರ್ಷನ್ ಅಲ್ಲಿ ಎಸ್ಪೆಷಲಿ ಆ ಪೋರ್ಷನ್ ಅಲ್ಲಿ ರೆಡ್ ಕಲರ್ ತುಂಬುತ್ತಾ ಇದೆ ಅಂತ ಅಂದ್ರೆ, ದ ರೆಡ್ ಕಲರ್ ಈಸ್ ಫಿಲ್ಲಿಂಗ್ ದೇರ್ ದಟ್ ಏರಿಯಾ, ಕಂಪ್ಲೀಟ್ ಏರಿಯಾ ರೆಡ್ ಕಲರ್, ಪ್ಯೂರ್ ರೆಡ್ ಕಲರ್. ಓಕೆ, ಕೆಂಪು ಬಣ್ಣ ಅಲ್ಲಿ ಫಿಲಪ್ ಆಗ್ತಾ ಇದೆ ಅಂತ ಆ ರೀತಿಯಲ್ಲಿ ವಿಜುವಲೈಸ್ ಮಾಡ್ತಾ 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 ಈ ಡೀಪ್ ಬ್ರೀತಿಂಗ್ ಅಲ್ಲಿ ಫೋಕಸ್ ಮಾಡಿ ಡೀಪ್ ಬ್ರೀತಿಂಗ್ ಮಾಡ್ತಾ ಹೋದ್ರೆ ಇದೊಂದು ಟೆಕ್ನಿಕ್ ಆಗತ್ತೆ ನಿಮ್ಗೆ. ದಿಸ್ ಆಲ್ಸೋ ಹೆಲ್ಪ್ಸ್ ಎ ಲಾಟ್. ಓಕೆ, ಹೌದು ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ಆನಂದ ಬಾಲಾಸನ ಅಂತ ಇದೆ ಸರ್, ಅದು ಒಂದು ಮಾಡೋದ್ರಿಂದನೂ ಅದು ಬ್ಯಾಲೆನ್ಸಿಂಗ್ ಆಸನ, ಅದನ್ನ ಮಾಡೋದ್ರಿಂದನೂ ತುಂಬಾ ಒಳ್ಳೇದಾಗತ್ತೆ ಸರ್ ಬೆನ್ನು ನೋವಿಗೆ, ಲೋಯರ್ ಬ್ಯಾಕಿಗೆ. ಹೆಂಗ್ ಮಾಡ್ಬೇಕದು ಆನಂದ ಬಾಲಾಸನ? ಮಾಡ್ತೇನೆ ಸರ್. ಸೊ ಹೀಗೆ ಮಲ್ಕೋತೇವೆ ಸರ್. ಹೀಗೆ ಮಲ್ಕೊಂಡು ಈ ಮಕ್ಕಳು ಆಟ ಆಡೋಕ್ ಕಾಲೆತ್ತಾರಲ್ಲ ಸರ್, ಓಕೆ ಹೀಗೆ ರಾಕ್ ಮಾಡ್ಬೋದು ಸ್ವಲ್ಪ. ಅವಾಗ ಲೋಯರ್ ಬ್ಯಾಕ್ ಮೇಲೆ ಪ್ರೆಷರ್ ಬೀಳುತ್ತೆ. ಹೆಬ್ಬೆರಳುಗಳನ್ನ ಕೈಲಿ ಹಿಡ್ಕೋಬೇಕು, ಸ್ವಲ್ಪ ಹೀಗೆ ಮಾಡ್ಬೇಕು ಸರ್. ಇದನ್ ಮಾಡೋದ್ರಿಂದನೂ ಲೋಯರ್ ಬ್ಯಾಕ್ ಪೇನ್ ರಿಲೀಫ್ ಸಿಗುತ್ತೆ. ಆಮೇಲೆ ಅದೊಂಥರ ಇಟ್ ಸೂಲ್ಸ್ ದ ಮೈಂಡ್. ಆನಂದ ಬಾಲಾಸನ ಅದು ಹೆಸರೇ ಹಂಗಿದೆ, ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ಅದು ಮಕ್ಕಳು ತುಂಬಾ ಮಾಡ್ತಾರೆ, ಚಿಕ್ಕ ಮಕ್ಕಳು ಅದನ್ನ ಮಾಡ್ತಾ ಇರ್ತಾರೆ. ಅದು ತುಂಬಾ ಚೆನ್ನಾಗಿ ನೋಡ್ತೀವಲ್ಲ, ಅವ್ರು ಹೀಗೆ ಇಟ್ಕೊಂಡು ಹೀಗೆ ಹಾಗೆ ಓಡಾಡ್ತಾ ಹೋಗ್ತಾ ಇರ್ತಾರೆ. ಅದು ಲೋಯರ್ ಬ್ಯಾಕ್ ಪೇನ್ ಗೆ ತುಂಬಾ ಒಳ್ಳೇದು ಸರ್. ವೆರಿ ಗುಡ್. ಓಕೆ, ವಂಡರ್ಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Thank you so much for listening so patiently till this time. Thank you. ಧನ್ಯವಾದ, ಎಲ್ಲರಿಗೂ ಧನ್ಯವಾದ.